ವಿದ್ಯಾರ್ಥಿಗಳೇ, ಮಹಾಂತೇಶ್ ಮ್ಯಾಥ್ಸ್ ಲರ್ನಿಂಗ್ ರಿವಿಷನ್ ವಿಡಿಯೋ ಕ್ಲಾಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕಂಟಿನ್ಯೂಟಿ ಮತ್ತು ಡಿಫರೆನ್ಷಿಯಬಿಲಿಟಿ ಚಾಪ್ಟರ್ ಸಂಬಂಧಪಟ್ಟ ಹಾಗೆ 4 ಮಾರ್ಕ್ ಕ್ವೆಶನ್ಸ್ನ ಡಿಸ್ಕಸ್ ಮಾಡೋಣ. ಇದು ನನ್ನ 5ನೇ ವಿಡಿಯೋ ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಬಿಲಿಟಿ ಚಾಪ್ಟರ್ ಸಂಬಂಧಪಟ್ಟ ಹಾಗೆ. ನಾನು 1 ಮಾರ್ಕ್ಸು 2 ಮಾರ್ಕ್ಸು 3 ಮಾರ್ಕ್ಸು 5 ಮಾರ್ಕ್ಸು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಆ ವಿಡಿಯೋಸ್ನ ನೀವು ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ. ನಾವು ಇವತ್ತು ಪಾರ್ಟ್ ಇನಲ್ಲಿ ಕೇಳೋವಂತಹ ಕ್ವೆಶನ್ಸ್ 4 ಮಾರ್ಕ್ಸ್ಗೆ ಯಾವ ರೀತಿ ಇರುತ್ತೆ, ಒಂದು ಫಿಕ್ಸ್ಡ್ ಕ್ವೆಶನ್ಸ್ ಇರುತ್ತೆ. ಸೊ ಆ 4 ಮಾರ್ಕ್ಸ್ ಕ್ವೆಶನ್ನ ನಾವು ಸಾಲ್ವ್ ಮಾಡೋಣ. ಈ ವಿಡಿಯೋದಲ್ಲಿ ಎಲ್ಲ ವೆರೈಟಿ ಟೈಪು ಇಷ್ಟು ವರ್ಷ ಏನು ಕೇಳಿದ್ದಾರೆ, ಮಾರ್ಚ್ 2014ಇಂದ ಸೆಪ್ಟೆಂಬರ್ 2020 ತನಕ ಏನು ಕೇಳಿದಾರೋ ಅಷ್ಟನ್ನು ಕೂಡ ನಾವು ಡಿಸ್ಕಸ್ ಮಾಡೋಣ. ಬೆಸ್ಟ್ ಪ್ರಾಕ್ಟೀಸಸ್ ವಿದ್ಯಾರ್ಥಿಗಳೇ, ನನ್ನ ಜೊತೆ ನೀವು ಸಾಲ್ವ್ ಮಾಡುವಾಗ ಬರೀ ವಿಡಿಯೋಸ್ ನೋಡ್ಕೊಂಡು ಹೋದರೆ ಅದು ಸರಿ ಹೋಗಲ್ಲ. ನೀವು ಒಂದು 200 ಪೇಜಸ್ ಲಾಂಗ್ ರೂಲ್ ನೋಟ್ಬುಕ್ ಆಲ್ರೆಡಿ ಇಟ್ಟಿದ್ದೀರಾ, ಬಹಳಷ್ಟು ಜನ ಇಟ್ಟಿದ್ರೆ ವೆರಿ ಗುಡ್. ಅದನ್ನು ನೋಡುತ್ತಾ ಸಾಲ್ವ್ ಮಾಡ್ತಾ ಹೋಗಬೇಕು. ಮತ್ತು ಪಿಕ್ಸೆಲ್ ನೋಡುವಾಗ 240 ಪಿಕ್ಸೆಲ್ ಮೇಲೆ ನೋಡ್ಕೊಳ್ಬೇಕು. ಏನಾದರೂ ಡೌಟ್ಸ್ ಇದ್ದರೆ ನಿಮ್ಮ ಟೀಚರ್ಸ್ ಹತ್ರ ಕೇಳಿ ಕ್ಲಾರಿಫೈ ಮಾಡ್ಕೊಳ್ಳಿ. ಸೊ ಈಗ ಆಲ್ರೆಡಿ PU ವೆಬ್ಸೈಟಲ್ಲಿ ಮಾಡಲ್ ಕ್ವೆಶನ್ ಪೇಪರ್ನ ಬಿಟ್ಟಿದ್ದಾರೆ. ದಯವಿಟ್ಟು PU ವೆಬ್ಸೈಟ್, PU ಬೋರ್ಡ್ ವೆಬ್ಸೈಟ್ನ ವಿಸಿಟ್ ಮಾಡಿ. 2 ಮಾಡಲ್ ಕ್ವೆಶನ್ ಪೇಪರ್ನ ಬಿಟ್ಟಿದ್ದಾರೆ, ಮಾಡಲ್ ಕ್ವೆಶನ್ ಪೇಪರ್ಸ್. ಸೊ ನಿಮ್ಗೊಂದು ಚೂರು ಐಡಿಯಾ ಬರುತ್ತೆ. ದಯವಿಟ್ಟು ಆ ಪೋರ್ಷನ್ಸ್ ಎಲ್ಲ ನೋಡ್ಕೊಳ್ಳಿ. ಇದು ಡಿಲೀಟೆಡ್ ಪೋರ್ಷನ್ಸು, ಇದು ರಿಟೈನ್ಡ್ ಪೋರ್ಷನ್ಸು, ನಾವೆಲ್ಲ ಡಿಸ್ಕಸ್ ಮಾಡಿದ್ವಿ. 4 ಮಾರ್ಕ್ಸ್ ಕ್ವೆಶನ್ ಯಾವುದು ಅಂದರೆ ಕಂಟಿನ್ಯೂಟಿ ರಿಲೇಟೆಡ್ ಒಂದು ಕ್ವೆಶನ್ ಕೇಳ್ತಾರೆ. ಸೊ ಒಂದು ಫಿಕ್ಸ್ಡ್ ಕ್ವೆಶನ್ 4 ಮಾರ್ಕ್ಸ್ಗೆ ಪಾರ್ಟ್ ಇನಲ್ಲಿ ಕೇಳುವಂಥ ಕ್ವೆಶನ್ಸ್ ನಾವು ಡಿಸ್ಕಸ್ ಮಾಡೋವಂಥದ್ದು. ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಫಾರ್ಮುಲಾ ಲಿಸ್ಟ್. ನೀವು ಫಸ್ಟ್ PUನಲ್ಲಿ ಲಿಮಿಟ್ಸ್ ಕಾನ್ಸೆಪ್ಟ್ಸ್ ಓದಿದ್ದೀರಾ. ಸಾಮಾನ್ಯವಾಗಿ ಈಗ ಬರೆಯುವಂಥದ್ದು x to the power n minus a to the power n x minus a as extends to a is equal to n times a to the power n minus 1. ಫಾರ್ಮುಲಾನ ಡಿರೈವ್ ಮಾಡಿದ್ದೀರಾ. ಲಿಮಿಟ್ as extends to 0 sin x divided by x is equal to 1 ಅಂತ ಪ್ರೂವ್ ಮಾಡಿದ್ದೀರಾ. ಸೊ ಈ ಫಾರ್ಮುಲಾಸ್ನ ನಾವು ಕೆಲವೊಂದು ಪ್ರಾಬ್ಲಮ್ಸಲ್ಲೂ ಉಪಯೋಗಿಸ್ತೀನಿ. ಎಸ್ಪೆಷಲಿ ಸೈನ್ ಎಕ್ಸ್ ಡಿವೈಡ್ ಬೈ ಎಕ್ಸ್ ಆಸ್ ಎಕ್ಸ್ಟೆನ್ಸ್ ಟು 0 ಲಿಮಿಟ್ ವ್ಯಾಲ್ಯೂ 1 ಬರುತ್ತೆ. ಇದೊಂದು ಫಿಕ್ಸ್ಡ್. ಇದನ್ನು ಸಾಲ್ವ್ ಮಾಡಿದ್ದೀವಿ 5 ಮಾರ್ಕ್ಸ್ಗೆ ಲಾಸ್ಟ್ ಇಯರ್ ಫಸ್ಟ್ PUನಲ್ಲಿ. ನೆಕ್ಸ್ಟು ಲಿಮಿಟ್ ಆಸ್ ಎಕ್ಸ್ಟೆನ್ಸ್ ಟು 0 ಟ್ಯಾನ್ ಎಕ್ಸ್ ಬೈ ಎಕ್ಸ್ ಅಂತ ಇದ್ದರೂ ಕೂಡ ದ ವ್ಯಾಲ್ಯೂ ಈಸ್ 1. ಇದನ್ನೆಲ್ಲ ನೀವು ಫಸ್ಟ್ PUನಲ್ಲಿ ಸಾಲ್ವ್ ಮಾಡಿದ್ದೀರಾ. ಸೊ ಇಷ್ಟು ಫಾರ್ಮುಲಾದ ನೀವು ನೆನ್ಪಿಟ್ಕೊಳ್ಬೇಕು. ಇದನ್ನು ನಾವು ಅಷ್ಟೊಂದಾಗಿ ಯೂಸ್ ಮಾಡಲ್ಲ. ಇಲ್ಲಿ ಕೇಳೋವಂಥ ಪ್ರಶ್ನೆಗಳಲ್ಲಿ, ಇಲ್ಲಿ ಇಷ್ಟು ವರ್ಷ ಕೇಳಿರೋವಂಥ ಪ್ರಶ್ನೆಗಳಲ್ಲಿ ಜಾಸ್ತಿ ಯೂಸ್ ಮಾಡಿರೋದು ಸೈನ್ ಎಕ್ಸ್ ಬೈ ಎಕ್ಸ್. ಅದು ಹೇಗೆ ಯೂಸ್ ಆಗಿದೆ ಅಂತ ನಾವು ನಿಮಗೆ ಹೇಳ್ತಾ ಹೋಗ್ತೀನಿ. ಈಗ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಣ. ಅದಕ್ಕಿಂತ ಮುಂಚೆ ಒಂಚೂರು ಹೇಳ್ಬಿಡ್ತೀನಿ ಕಂಟಿನ್ಯೂಟಿ ಆಫ್ ಅ ಫಂಕ್ಷನ್ ಅಂದರೆ ಏನು ಅಂತ. ಬೇಸಿಕಲಿ ಎ ಫಂಕ್ಷನ್ ಅಂದರೆ ನಿಮಗೆಲ್ಲ ಗೊತ್ತಿದೆ. ಇಟ್ಸ್ ನಥಿಂಗ್ ಬಟ್ ಎ ರಿಲೇಷನ್ ಫ್ರಮ್ ಎಕ್ಸ್ ಟು ವೈ such that each and x variable is related to unique value of the y. ಸೊ ಒಂದು ಫಂಕ್ಷನ್ಸ್ ಕೊಟ್ಟಾಗ y is equal to f of x ಈ ಥರ ನಾವು ಕರ್ವ್ ಬರೆದಾಗ ಎಲ್ಲೂ ಬ್ರೇಕೇಜ್ ಇಲ್ಲ ಅಂತಂದರೆ ನಾವು ಅದನ್ನು ಕಂಟಿನ್ಯೂಯಸ್ ಫಂಕ್ಷನ್ ಅಂತೀವಿ. ಎಲ್ಲೂ ಬ್ರೇಕೇಜ್ ಇಲ್ಲ ಅಂತಂದರೆ ಈ ಇಂಟರ್ವಲ್ ಇಲ್ಲಿಂದ ಇಲ್ಲಿ ತೆಗೆದಾಗ ಎಲ್ಲೂ ಬ್ರೇಕೇಜ್ ಇಲ್ಲ ಅಂತಂದರೆ, ಸೊ ಆ ಪರ್ಟಿಕ್ಯುಲರ್ ಇಂಟರ್ವಲ್ ನಾವು ಚೆಕ್ ಮಾಡ್ತೀವಿ. at x is equal to a. at x is equal to a, a function y is equal to f of x is said to be continuous at the point x is equal to a ಅನ್ನೋ ಜಾಗದಲ್ಲಿ ಕಂಟಿನ್ಯೂಸ್ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡೋದಕ್ಕೆ ನೀವೇನು ಮಾಡಬೇಕು, ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು a ಪ್ಲಸ್ f of x is equal to ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು a minus f of x is equal to f of a. ಇಷ್ಟು ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಯಾವುದಾದ್ರೂ ಫಂಕ್ಷನ್ನ, ದಟ್ ಈಸ್ ಲೆಫ್ಟ್ ಹ್ಯಾಂಡ್ ಲಿಮಿಟ್, ಸಿಂಪಲಾಗಿ ಹೇಳ್ಬೇಕಂದ್ರೆ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಈಸ್ ಈಕ್ವಲ್ ಟು ಎಫ್ ಆಫ್ ಎ. ಏನು ಈ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಅಂದರೆ ಏನು, ಈ ಎಕ್ಸ್ ಈಸ್ ಈಕ್ವಲ್ ಟು ಎ ಅನ್ನೋ ಜಾಗದಲ್ಲಿ ಎ ಮೈನಸ್ ಅಂದರೆ ಅರ್ಥ ಎಡಗಡೆ ವ್ಯಾಲ್ಯೂಸು, ಲೆಫ್ಟಿಂದ ಅಪ್ರೋಚ್ ಆದಾಗ ಲೆಫ್ಟ್ ಎಗಿನ ಕಡಿಮೆ ವ್ಯಾಲ್ಯೂಸ್ನ ಎ ಮೈನಸ್ ಅಂತ ಇಲ್ಲಿ ಹೇಳ್ತಾರೆ. ಸೊ ಎಗಿನ ಜಾಸ್ತಿ ವ್ಯಾಲ್ಯೂಸ್ನ ಎ ಪ್ಲಸ್ ಅಂತ ಹೇಳ್ತಾರೆ. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂದರೆ ಲೆಫ್ಟ್ ಕಡೆಯಿಂದ ಅಪ್ರೋಚ್ ಮಾಡಿದಾಗಲೂ, ರೈಟ್ ಹ್ಯಾಂಡ್ ಲಿಮಿಟಿಂದ ರೈಟ್ ಕಡೆಯಿಂದ ಅಪ್ರೋಚ್ ಮಾಡಿದಾಗಲೂ ಫಂಕ್ಷನಲ್ ಎಕ್ಸ್ ವ್ಯಾಲ್ಯೂ, ಫಂಕ್ಷನಲ್ ವ್ಯಾಲ್ಯೂ ನಿಮ್ಗೆ ಸಿಕ್ತು ಅಂತಂದರೆ, ಎಫ್ ಆಫ್ ಎಕ್ಸ್ ಬಂತು, ಒಂದು ವ್ಯಾಲ್ಯೂ ಬಂತು ಅಂತಂದರೆ
ಆ ಗ್ರಾಫು ಕಂಟಿನ್ಯೂಯಸ್ ಅಂತ, ಬ್ರೇಕೇಜ್ ಇಲ್ಲ ಅಂತ. ಬಂದಿಲ್ಲ, ಲಿಮಿಟ್ ವ್ಯಾಲ್ಯೂ ಬಂದಿಲ್ಲ ಅಂತಂದರೆ ದೆನ್ ದ ಗ್ರಾಫ್ ಇಸ್ ಡಿಸ್ಕಂಟಿನ್ಯೂಯಸ್ ಅಂತ ಹೇಳ್ತೀವಿ. ಅಕಸ್ಮಾತ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ನಾಟ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಅಂತಾದಾಗ ಗ್ರಾಫ್ ಇಸ್ ಡಿಸ್ಕಂಟಿನ್ಯೂಯಸ್ ಅಂತ. ಅಥವಾ ಲಿಮಿಟ್ ಕಂಡಿಡಿದಾಗ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ಟೆಂಡ್ಸ್ ಟು ಎ ಒಂದು ವ್ಯಾಲ್ಯೂ ಬರುತ್ತೆ, ಆ ವ್ಯಾಲ್ಯೂ ಏನೋ ಒಂದು ನಂಬರ್ ಬಂದರೆ ಆ ವ್ಯಾಲ್ಯೂ ಈಸ್ ಈಕ್ವಲ್ ಟು ಎಫ್ ಆಫ್ ಎ ಆದರೂ ಕೂಡ ದೆನ್ ವಿ ಕ್ಯಾನ್, ಇಫ್ ಲಿಮಿಟ್ ಎಕ್ಸಿಸ್ಟ್ ಅಟ್ ದಟ್ ಪಾಯಿಂಟ್, ಲಿಮಿಟ್ ವ್ಯಾಲ್ಯೂ ಬಂದರೂ ಕೂಡ ಅದು ಕಂಟಿನ್ಯೂಸ್. ಅಥವಾ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್. ನಾನು ಯಾಕೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಸ್ಟ್ರೆಸ್ ಮಾಡ್ತೀನಿ ಅಂತಂದರೆ, ನಾವು ಮಾಡೋಂಥ ಎಲ್ಲ ಪ್ರಾಬ್ಲಮ್ಸು ಕೂಡ ಈ ಕಾನ್ಸೆಪ್ಟ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಬೇಸಿಸ್ ಮೇಲೆ ಆಗಿರುತ್ತೆ. ಲೆಫ್ಟ್ ಹ್ಯಾಂಡ್ ಎಡಗಡೆ ಏಗಿನ ಎಡಗಡೆ ಯಾವ ಥರ ಇರುತ್ತೆ ಫಂಕ್ಷನು, ಬಲಗಡೆ ಹೇಗಿರುತ್ತೆ, ಎರಡು ಈಕ್ವಲ್ ಇದೆಯಾ ಚೆಕ್ ಮಾಡ್ಕೊಳ್ಳೋದು. ಫೈನ್. ಬೇಸಿಕಲಿ ಅವರೇ ಯಾವ ಥರ ಪ್ರಾಬ್ಲಮ್ಸ್ ಇರುತ್ತೆ ಅಂತ ನಿಮಗೆ ಡಿಸ್ಕಸ್ ಮಾಡ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ. ಸೊ ಇದು ಲೆಫ್ಟ್ ಎ ಮೈನಸ್ ಅಂದರೆ ಇದೊಂದು ಸೂಕ್ಷ್ಮ ಗೊತ್ತಿರಬೇಕು. ಎಕ್ಸ್ಟೆಂಡ್ಸ್ ಟು ಎ ಮೈನಸ್ ಅಂದರೆ ಅರ್ಥ ಏಗಿನ ಎಡಗಡೆ ವ್ಯಾಲ್ಯೂಸ್, ಏಗಿನ ಕಡಿಮೆ ವ್ಯಾಲ್ಯೂಸ್. ಎ ಪ್ಲಸ್ ಅಂದರೆ ಅರ್ಥ ಏಗಿನ ಜಾಸ್ತಿ ವ್ಯಾಲ್ಯೂಸ್. ಸೊ ಎರಡೂ ಕಡೆಯಿಂದ ಅಪ್ರೋಚ್ ಮಾಡಿದಾಗ ಇಟ್ ಮಸ್ಟ್ ಬಿ ಈಕ್ವಲ್ ಟು ಎಫ್ ಆಫ್ ಎ, ದೆನ್ ವಿ ಸೇ ಇಟ್ ಈಸ್ ಎ ಕಂಟಿನ್ಯೂಯಸ್. ಸೊ ಫೈನ್. ಸೊ ಇಲ್ಲಿ ನಿಮಗೆ ಕೇಳೋವಂಥ ಕ್ವೆಶನ್ಸ್ 4 ಮಾರ್ಕ್ಸ್ಗೆ ಏನು ಮಾಡ್ತಾರೆ, ಅವರೇ ಕಂಟಿನ್ಯೂಸ್ ಅಂತ ಹೇಳ್ತಾರೆ. ಆ ಕಂಟಿನ್ಯೂಸ್ ಆದಾಗ ಫಂಕ್ಷನಲ್ ಕಂಡೀಷನ್ ಇರುತ್ತೆ, ಆ ಕಂಡೀಷನ್ ವ್ಯಾಲ್ಯೂ ಕೆ ವ್ಯಾಲ್ಯೂ ಕಂಡುಹಿಡೀರಿ ಅನ್ನೋ ಪ್ರಶ್ನೆ ಬರುತ್ತೆ. ಎಲ್ಲ ಪ್ರಶ್ನೆ ಆ ಥರನೇ ಇರೋದು. ಅವರೇ ಕಂಟಿನ್ಯೂಸ್ ಅಂತ ಅವರೇ ಹೇಳ್ತಾ ಇರ್ತಾರೆ, ಎಲ್ಲ ಪ್ರಾಬ್ಲಮ್ಸಲ್ಲೂ ಅವರೇ ಹೇಳ್ತಾರೆ. ಯಾವ ಥರ ಇರುತ್ತೆ ಡಿಸ್ಕಸ್ ಮಾಡೋಣ ಬನ್ನಿ. ತುಂಬ ಈಸಿ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ನೆನ್ಪಿಟ್ಕೊಳ್ಳಿ. ಫೈನ್, ಶುರು ಮಾಡೋಣವಾ? ಮೊದಲನೇ ಕ್ವೆಶನ್ ಸೊಲ್ಯೂಷನ್. ಮಾರ್ಚ್ 2015, ಮಾರ್ಚ್ 2017, 18, 19 ಕೇಳಿರೋಂಥ ಕ್ವೆಶನ್ ಇದು ಸೆಟ್ 2 ಅಂದರೆ ಬೋರ್ಡ್ ಎಕ್ಸಾಮಲ್ಲಿ ಕೇಳಿಲ್ಲ, ಇದು ಎಕ್ಸ್ಟ್ರಾ ಕ್ವೆಶನ್ ಪೇಪರ್ ಇರೋವಂಥದ್ರಲ್ಲಿ ಬಂದಿರೋವಂಥದ್ದು. ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅಂತ ಹೇಳಿದ್ದಾರೆ. ಫಂಕ್ಷನ್ ಕೊಟ್ಟಿದ್ದಾರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಇದೊಂದು ಕ್ಯಾರೆಕ್ಟರಿಸ್ಟಿಕ್ ಫಂಕ್ಷನ್, ಕೆ ಟೈಮ್ಸ್ ಎಕ್ಸ್ ಪ್ಲಸ್ 1 3x minus 5 if x is lesser than or equal to 5 if x is greater than 5. ಅಂದರೆ ಈಸ್ ಕಂಟಿನ್ಯೂಯಸ್, ಅವ್ರು ಹೇಳ್ತಾ ಇದ್ದಾರೆ ಈಸ್ ಕಂಟಿನ್ಯೂಯಸ್ at x is equal to 5. ಕಂಟಿನ್ಯೂಯಸ್ ಅಂದ್ರೇನು? ಲೆಫ್ಟ್ ಹ್ಯಾಂಡ್ ಲಿಮಿಟ್ is equal to ರೈಟ್ ಹ್ಯಾಂಡ್ ಲಿಮಿಟ್. ಸೊ ಲಿಮಿಟ್ x ಟೆಂಡ್ಸ್ ಟು 5 ಮೈನಸ್ ಅಂದರೆ 5ಗಿನ ಕಡಿಮೆ. 5ಗಿನ ಕಡಿಮೆ ಇಲ್ಲಿ ನೋಡಿ ಫಂಕ್ಷನ್ಸು ನೀವೊಂದು ಸೂಕ್ಷ್ಮವಾಗಿ ತಿಳ್ಕೊಳ್ಬೇಕು. 5ಕ್ಕಿಂತ ಕಡಿಮೆ ಅಂತಂದಾಗ ಏನಂತ ಹೇಳಿದ್ದಾರೆ? ಲೆಸ್ ದೆನ್ ಆರ್ ಈಕ್ವಲ್ ಟು 5 ಅಂದರೆ ಕೆ ಎಕ್ಸ್ ಪ್ಲಸ್ 1 ತೊಗೊಳ್ಳಿ ಅಂತ. ಸೊ ಸಿಂಪಲ್ ಕೆ ಎಕ್ಸ್ ಪ್ಲಸ್ 1 ತೊಗೊಳ್ಳಿ ಈಸ್ ಈಕ್ವಲ್ ಟು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 5 ಪ್ಲಸ್ ಅಂದರೆ 5ಕ್ಕಿಂತ ಜಾಸ್ತಿ ಇದ್ದಾಗ ಏನು ತೊಗೊಳ್ಳಿ ಅಂತ ಹೇಳಿದ್ದಾರೆ? 3x ಮೈನಸ್ 5. ಇದು ಈಕ್ವಲ್ ಆಗಿರಲೇಬೇಕು. ಯಾಕೆ ಅಂತಂದರೆ ಅವರೇ ಕಂಟಿನ್ಯೂಸ್ ಅಂತ ಹೇಳ್ತಿದ್ದಾರೆ. ಅವರೇ ಕಂಟಿನ್ಯೂಸ್ ಅಂದರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್, ದಟ್ ಈಸ್ ಈಕ್ವಲ್ ಟು ಎಫ್ ಆಫ್ 5 ಅಂತಲೂ ಬರಿಬೋದು. ಬಟ್ ನಮ್ಗೆ ಅದು ಬೇಕಾಗಿಲ್ಲ. ಬರೀ ಇಷ್ಟು ಬಂದರೆ ನಮ್ಮ ಕೆ ವ್ಯಾಲ್ಯೂ ಕಂಡು ಹಿಡಿದಾರಲ್ಲ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ತೊಗೊಳ್ಳಿ. ಎಲ್ಲೆಲ್ಲಿ ಎಕ್ಸ್ ಇದೆಯೋ ಲಿಮಿಟ್ ಎವ್ಯಾಲ್ಯೂಯೇಟ್ ಮಾಡುವಾಗ ಏನು ಮಾಡ್ತೀರಾ? ಎಲ್ಲಿ ಎಕ್ಸ್ ಇದೆಯೋ ಇಲ್ಲಿ ಲಿಮಿಟ್ ತೆಗಿಬೇಕು, ಎಕ್ಸ್ ಜಾಗದಲ್ಲಿ 5 ಹಾಕ್ತೀರಾ. ಸೊ ಏನಾಗುತ್ತೆ? 5 ಟೈಮ್ಸ್ ಕೆ ಪ್ಲಸ್ 1 ಈಸ್ ಈಕ್ವಲ್ ಟು 3 ಇಂಟು 5 ಮೈನಸ್ 5. ಸೊ ದ್ಯಾಟ್ ಈಸ್ ಈಕ್ವಲ್ ಟು 5 3s 15 ಮೈನಸ್ 5. ನೋಡ್ಕೊಳ್ಳಿ, 15 ಮೈನಸ್ 5 ಇದು 5k ಪ್ಲಸ್ 1. ಸೊ ಲಿಮಿಟ್ ವ್ಯಾಲ್ಯೂ ತೆಗೆದುಬಿಡಬೇಕು. ನೀವು ಯಾವಾಗ 5 ಅಂತ ಹಾಕ್ತೀರಾ, ಎಕ್ಸ್ ಜಾಗದಲ್ಲಿ 5 ಹಾಕಿದ್ರೆ 5 ಮೈನಸ್ ಅಲ್ಲ, ಇದು 5ಗಿನ ಕಡಿಮೆ ವ್ಯಾಲ್ಯೂಸ್ ಅಂತ ಅರ್ಥ. 5 ಪ್ಲಸ್ ಅಂದರೆ 5ಗಿನ ಜಾಸ್ತಿ ವ್ಯಾಲ್ಯೂಸ್ ಅಂತ, 5ಗಿನ ಜಾಸ್ತಿ ವ್ಯಾಲ್ಯೂಸು. ಸೊ ರಿಯಲ್ ನಂಬರ್ ಲೈನಲ್ಲಿ 5ಗಿನ ಜಾಸ್ತಿ ವ್ಯಾಲ್ಯೂಸು. ಜಾಸ್ತಿ ಹೋದಾಗ 3x ಮೈನಸ್ 5 ತೊಗೊಳ್ಳಿ, ಎಡಗಡೆಗೆ ಬಂದಾಗ ಕೆ ಎಕ್ಸ್ ಪ್ಲಸ್ 1 ತೊಗೊಳ್ಳಿ ಅಂತ ಅಷ್ಟೇ. ಸಿಂಪಲ್. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ಈಕ್ವಲ್ ಟು ಎಕ್ಸ್ ಜಾಗದಲ್ಲಿ 5 ಹಾಕಿ, ಲಿಮಿಟ್ ಬರಿಬೇಡಿ. ಮತ್ತೆ ಇಲ್ಲಿ ಲಿಮಿಟ್ ಬರಿಬೇಡಿ, ಹುಡುಗರು ಕನ್ಫ್ಯೂಸ್ ಆಗಬಾರ್ದು. ಇಲ್ಲಿ ಲಿಮಿಟ್ ಬರಿಬಾರ್ದು ಮತ್ತೆ. ಸೊ 15ನಲ್ಲಿ 5 ಹೋದರೆ ಎಷ್ಟಾಗುತ್ತೆ? 10. 5k ಪ್ಲಸ್ 1. ಈ 1ಅನ್ನು ರೈಟ್ ಹ್ಯಾಂಡ್ ಸೈಡ್ ತೊಗೊಳ್ಳಿ. ಆಗೇನಾಗುತ್ತೆ? 10 ಮೈನಸ್ 1 9 ಆಯಿತಾ? ಇದು 5k ಆಯಿತಾ? 10ನಲ್ಲಿ 1 ಕಳೀರಿ, ಈ 1ಅನ್ನು ಕಳಿಬೇಕು, 9 ಆಯಿತು. ಕೆ ವ್ಯಾಲ್ಯೂ ಏನು ಬಂತು? 9. ಈ 5 ಡಿವೈಡೆಡ್ ಬೈ ಆಗುತ್ತೆ, ಡಿವೈಡೆಡ್ ಬೈ 5.
ಸೊ ದ ಕೆ ವ್ಯಾಲ್ಯೂ ಈಸ್ 9/5. ಇಷ್ಟೇ 4 ಮಾರ್ಕ್ಸ್ಗೆ ಇಷ್ಟೇ ಬರೀಬೇಕು, ಜಾಸ್ತಿ ಬರೆಯೋಗಿಲ್ಲ, ಜಾಸ್ತಿ ಬರೆಯೋದಕ್ಕೂ ಕೂಡ ಹೋಗಬೇಡಿ. ನೋಡಿ ಎಲ್ರಿಗೂ ಅರ್ಥ ಆಯ್ತಾ ಇದು? ಸಿಂಪಲ್. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ತೊಗೊಳ್ಬೇಕು. ಯಾಕೆ ತೊಗೊಳ್ಬೇಕಂದ್ರೆ ಕಂಟಿನ್ಯೂಸ್ ಅಂತ ಹೇಳ್ತಿದ್ದಾರೆ. ಎಕ್ಸ್ ಜಾಗದಲ್ಲಿ 5 ಹಾಕಿ, ಯಾಕೆ ಅಂದರೆ ಎಕ್ಸ್ ಟೆನ್ಸ್ ಟು 5 ಆ ವ್ಯಾಲ್ಯೂನ ಹಾಕಬೇಕು. 5 ಹಾಕಿದ್ದೀರಾ. 5 - 5 ಪ್ಲಸ್ ಕನ್ಫ್ಯೂಸ್ ಆಗಬಾರ್ದು. ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಅಂತ ಹೇಳೋದು. ನಂಬರ್ ಬರುತ್ತೆ, ಕೆ ವ್ಯಾಲ್ಯೂ ಬಂತು 9/5. 4 ಮಾರ್ಕ್ಸ್. ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ನೆಕ್ಸ್ಟ್ ಕ್ವೆಶನ್ಗೆ ಹೋಗ್ತೀನಿ ನಾನು. Now find the value of k. Once again find the value of k. f of x continuous, ಅವರು ಹೇಳ್ತಾ ಇದ್ದಾರೆ continuous at x is equal to 2. ಸೊಲ್ಯೂಷನ್. ಕೊಟ್ಟಿರೋ ಫಂಕ್ಷನ್ನ ಬರ್ಕೊಂಡ್ಬಿಡಿ. ಸಿಂಪಲ್. ಯಾವಾಗಲೂ ಕೊಟ್ಟಿರೋ ಇದನ್ನು ನಾವು ಕ್ಯಾರೆಕ್ಟರಿಸ್ಟಿಕ್ ಅಂತೀವಿ. ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಗುಣಗಳು. ಅದರ ಗುಣ ಏನು ಅಂತಂದರೆ kx². ಎಲ್ಲಪ್ಪ ಎಲ್ಲಿ? ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು 2 ಇದ್ದಾಗ, ಅಂದರೆ 2ಕ್ಕಿಂತ ಕಡಿಮೆ ಇದ್ದಾಗ kx² ಆಗುತ್ತೆ ವ್ಯಾಲ್ಯೂ. 2ಕ್ಕಿಂತ ಜಾಸ್ತಿ ಇದ್ದಾಗ 3 ತೊಗೊಳ್ಳಿ ಅಂತ ಹೇಳುತ್ತದು. ಯಾವುದು ಫಂಕ್ಷನ್ ಹೇಳುತ್ತೆ, ಅದು ಕ್ಯಾರೆಕ್ಟರಿಸ್ಟಿಕ್ ಫಂಕ್ಷನ್. ಇದನ್ನು ನಾವು ಕ್ಯಾರೆಕ್ಟರಿಸ್ಟಿಕ್ ಫಂಕ್ಷನ್ ಅಂತೀವಿ ಸಿಂಪಲ್ ಆಗಿ. ಸೊ ಅದ್ರ ಗುಣ ಬದಲಾಯಿಸ್ಕೊಳ್ತಾ ಇದೆ. ಆ ಫಂಕ್ಷನ್ ಏನು? ಕಂಟಿನ್ಯೂಸ್ ಅಂತ ಹೇಳ್ತಾ ಇದ್ದಾರೆ. ಕಂಟಿನ್ಯೂಸ್ ಆಟ್ ಎಕ್ಸ್ ಈಸ್ ಈಕ್ವಲ್ ಟು 2. ಆ ಪಾಯಿಂಟ್ ಹತ್ರ ಹೇಳ್ತಾ ಇರೋದು ಆಟ್ ಎಕ್ಸ್ ಈಸ್ ಈಕ್ವಲ್ ಟು 2. ಆಯಿತಾ? ಗುಣ ಏನು ನಿಮಗೆ? 2 ಹತ್ರ ಎಡಗಡೆಗೆ kx², ಬಲಗಡೆಗೆ 3. ಸೊ ಕಂಟಿನ್ಯೂಸ್ ಆಗಿರೋದ್ರಿಂದ ನಾವೇನು ಮಾಡ್ತೀವಿ? ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 2 ಮೈನಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ ಲೆಫ್ಟ್ ಹ್ಯಾಂಡ್ ಸೈಡ್ ಫಂಕ್ಷನು kx² ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 2 ಪ್ಲಸ್ ಅಂದರೆ ರೈಟ್ ಹ್ಯಾಂಡ್ ಸೈಡ್ ವ್ಯಾಲ್ಯೂ ಏನಿದೆ? 3 ತೊಗೊಳ್ಬೇಕು. ಈಗ ಎಲ್ಲಿ ಎಕ್ಸ್ ಇದೆಯೋ ಅಲ್ಲಿ 2 ಮಾತ್ರ ಹಾಕಿ. ಈ ಎಕ್ಸ್ ಇರೋ ಜಾಗದಲ್ಲಿ 2 ಹಾಕಿ. 2 ಹಾಕಿದ್ರೆ ಏನಾಗುತ್ತೆ? k ಟೈಮ್ಸ್ 2² ಈಸ್ ಈಕ್ವಲ್ ಟು 3. ಸೊ 2² ಅಂದರೆ 4k ಈಸ್ ಈಕ್ವಲ್ ಟು 3 ಆದರೆ ಕೆ ವ್ಯಾಲ್ಯೂ ಈಸ್ ಏನಾಗುತ್ತೆ? ಕೆ ವ್ಯಾಲ್ಯೂ ಈಸ್ ಈಕ್ವಲ್ ಟು 3/4. ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಅರ್ಥ ಆಯಿತು ನೋಡಿ. ತುಂಬ ಸಿಂಪಲ್ ಆಗಿದೆ. ನೀವು ನೋಡಿದ ತಕ್ಷಣ ಅರ್ಥ ಆಯಿತು ಅಂತ ಸುಮ್ಮನೆ ಹೋಗೋದಲ್ಲ, ಈಸಿ ಅಲ್ಲ ಅಂತ. ಆ ಥರ ಮಾಡಬಾರ್ದು. ನೀವು ನೋಟ್ಬುಕ್ಕಲ್ಲಿ ಬರೀಬೇಕು. ಅರ್ಥ ಆಗ್ತದಿಲ್ಲ? ಬರೆದು ರೆಕಾರ್ಡ್ ಮಾಡಿ ಇಟ್ಕೊಳ್ಬೇಕು. ನಾಳೆ ದಿನ ಎಕ್ಸಾಮ್ ಇನ್ನೇನು ಹತ್ರ ಇದೆ ಅಂತಂದಾಗ ಓಕೆ, ನೀವು ಈ ನೋಟ್ಬುಕ್ನ ನೀವೇ ಬರೆದಿರೋದ್ರಿಂದ ನಿಮಗೆ ಓದ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ. ಸೊ ದಯವಿಟ್ಟು ನೋಟ್ಸ್ ಬುಕ್ ತೆಗೆದು ಬರೀರಿ, ಸುಮ್ಮನೆ ನೋಡ್ಕೊಳ್ಳೋದಲ್ಲ. ಗಾಟ್ ಇಟ್? ಎಲ್ಲೋ ನಿಂತು ನೋಡ್ಕೊಳ್ಳೋದಲ್ಲ. ಇದನ್ನು ನೋಟ್ಬುಕ್ಕಲ್ಲಿ ಬರೀತಲ್ಲ ಅಂದರೆ ನೋಡಲೇಬೇಡಿ, ವಿಡಿಯೋ ನೋಡಬೇಡಿ, ಆಮೇಲೆ ನೋಡ್ಕೊಳ್ಳಿ, ಬರೆಯೋ ಟೈಮಲ್ಲಿ ನೋಡ್ಕೊಳ್ಳಿ. ಫೈನ್. k ಈಸ್ ಈಕ್ವಲ್ ಟು 3/4 ಅರ್ಥ ಆಯ್ತಾ? ನೋಡಿ, ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್. ಫಸ್ಟ್ ಸ್ಟೆಪ್ ಎಕ್ಸ್ ಜಾಗದಲ್ಲಿ 2 ಹಾಕಿ. ಯಾಕೆ 2 ಅಂದರೆ ಅಟ್ ಎಕ್ಸ್ ಟೆನ್ಸ್ ಟು 2. ಸೊ ಇಲ್ಲಿ ಹಾಕೋದಕ್ಕಾಗಲ್ಲ, ಇಲ್ಲಿ ಎಕ್ಸ್ ಇಲ್ಲ. ಸೊ ಜಸ್ಟ್ 3 ಆ್ಯಸ್ ಇಟ್ ಈಸ್. k ಈಸ್ ಈಕ್ವಲ್ ಟು 3/4. ನೋಡಿ ಅರ್ಥ ಆಯಿತು. 4 ಮಾರ್ಕ್ಸ್ ಪ್ರಾಬ್ಲಮ್. ಜೂನ್ 2016 ಕೇಳಿರೋಂಥದ್ದು. ನೆಕ್ಸ್ಟ್ ಕ್ವೆಶನ್ ಡಿಸ್ಕಸ್ ಮಾಡುವ. ಓಕೆ, ಇಲ್ಲೇನು ಹೇಳ್ತಾ ಇದ್ದಾರೆ? ಫೈಂಡ್ ದ ರಿಲೇಷನ್ ಬಿಟ್ವೀನ್ ಎ ವ್ಯಾಲ್ಯೂ ಆ್ಯಂಡ್ ಬಿ ವ್ಯಾಲ್ಯೂ ಸೊ ದಟ್ ದ ಫಂಕ್ಷನ್ ಎಫ್ ಡಿಫೈನ್ಡ್ ಬೈ ಇಸ್ ಕಂಟಿನ್ಯೂಯಸ್. ಫಂಕ್ಷನ್ ಡಿಫೈನ್ ಆಗಿದೆ. ಏನು? ಕಂಟಿನ್ಯೂಸ್ ಅಂತ ಹೇಳಿದ್ದಾರೆ. ಮೊದಲನೇದಾಗಿ ಸೊಲ್ಯೂಷನ್. ಕೊಟ್ಟಿರೋ ಫಂಕ್ಷನ್ನ ಬರ್ಕೊಂಡ್ಬಿಡಿ. ಎಫ್ ಆಫ್ ಎಕ್ಸ್ ಗಿವನ್ ಕ್ಯಾರೆಕ್ಟರ್ ax + 1 bx + 3. ax + 1 ಯಾವಾಗ? ಇಫ್ x is lesser than or equal to 3. if x is greater than 3. ಇದು ಕ್ಯಾರೆಕ್ಟರಿಸ್ಟಿಕ್ ಫಂಕ್ಷನ್. ಕ್ಯಾರೆಕ್ಟರಿಸ್ಟಿಕ್ ಅಂದರೆ ಗುಣ. ಈಸ್ ಕಂಟಿನ್ಯೂಸ್ ಅಂತ ಹೇಳ್ತಾ ಇದ್ದಾರೆ. ಕಂಟಿನ್ಯೂಸ್ ಆಟ್ ಎಕ್ಸ್ ಈಸ್ ಈಕ್ವಲ್ ಟು 3. ಆಟ್ ಎಕ್ಸ್ ಈಸ್ ಈಕ್ವಲ್ ಟು ಮಾರ್ಚ್ 2018 ಕೇಳಿರೋದು. ಆಟ್ ಎಕ್ಸ್ ಈಸ್ ಈಕ್ವಲ್ ಟು 3. ಸೊ ಲಿಮಿಟ್ ಎಕ್ಸ್ ಟೆನ್ಸ್ ಟು 3 ಮೈನಸ್ ಎಡಗಡೆ ಲೆಫ್ಟ್ ಹ್ಯಾಂಡ್ ಲಿಮಿಟ್. ಲೆಫ್ಟ್ ಹ್ಯಾಂಡ್ 3ಕ್ಕಿಂತ ಕಡಿಮೆ ಇದ್ದರೆ ಯಾವ ಫಂಕ್ಷನ್ ತೊಗೋಬೇಕು? ax + 1 ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 3+. 3ಕ್ಕಿಂತ ಜಾಸ್ತಿ ಇದ್ದರೆ ಯಾವ ಫಂಕ್ಷನ್ ತೊಗೊಳ್ಬೇಕು? bx + 3. ನಾವು ಈಗ ಎಕ್ಸ್ ಜಾಗದಲ್ಲಿ ಏನು ಹಾಕ್ಬೇಕು ಹೇಳಿ? 3 ಹಾಕಿ. 3 ಎಕ್ಸ್ ಜಾಗದಲ್ಲಿ 3 a + 1 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಮತ್ತೆ ಲಿಮಿಟ್ ಬರಿಬೇಡಿ. ಹುಡುಗರು ಮಾಡೋ ತಪ್ಪೇನು ಅಂತಂದರೆ ಮತ್ತೆ ಲಿಮಿಟ್ ಬರೆದ್ಬಿಟ್ಟು 3 ಎಕ್ಸ್ ಜಾಗದಲ್ಲಿ 3 ಹಾಕ್ಬಿಡ್ತಾರೆ. ಮಾಡಬಾರ್ದು, ಆ ಥರ ಮಾಡಬೇಡಿ. 3 ಟೈಮ್ಸ್ b
ಪ್ಲಸ್ 3 ಮತ್ತು ಎಕ್ಸ್ ಜಾಗದಲ್ಲಿ 3 ಹಾಕಿದೆ. ಸೊ ಫೈನಲಿ 3a ಇಸ್ ಈಕ್ವಲ್ ಟು 3b ಪ್ಲಸ್ 2 ಆಗುತ್ತೆ. ಯಾಕೆ ಈ 1 ರೈಟ್ ಹ್ಯಾಂಡ್ ಸೈಡ್ ಹೋದಾಗ 3 - 1 ಸಬ್ಟ್ರಾಕ್ಷನ್ ಮಾಡುತ್ತೆ, 2 ಆಗುತ್ತೆ. ಸೊ a ವ್ಯಾಲ್ಯೂ ಇಸ್ ಈಕ್ವಲ್ ಟು 3b ಪ್ಲಸ್ 2 ಡಿವೈಡೆಡ್ ಬೈ 3. ಇಷ್ಟಕ್ಕೆ ಸ್ಟಾಪ್ ಮಾಡ್ಬೋದು ನೀವು. ಇಲ್ಲ ನಾನು ಸರ್ ಕ್ಯಾನ್ಸಲ್ ಮಾಡಿಸ್ತೀನಿ ಅಂತಂದರೆ 3b ಕ್ಯಾನ್ಸಲ್ ಮಾಡಿದ್ರೆ b ಆಗುತ್ತೆ, ಪ್ಲಸ್ 2/3 ಉಳ್ಕೊಳ್ಳುತ್ತೆ. ನೀವು ಈ ಥರನೂ ಸ್ಟಾಪ್ ಮಾಡ್ಬೋದು. a ಇಸ್ ಈಕ್ವಲ್ ಟು b ಪ್ಲಸ್ 2/3 ಅಥವಾ a ಇಸ್ ಈಕ್ವಲ್ ಟು 3b ಪ್ಲಸ್ 2 ಡಿವೈಡೆಡ್ ಬೈ 3. ನೋಡಿ, ನಿಮಗೆ ಅರ್ಥ ಆಯ್ತಾ? ಇದು ತುಂಬ ಸೂಕ್ಷ್ಮ. ನಿಮಗೆ ಇಲ್ಲಿ a ವ್ಯಾಲ್ಯೂ b ವ್ಯಾಲ್ಯೂ ಕಂಡುಹಿಡೀರಿ ಅಂತೇನು ಹೇಳ್ತಿಲ್ಲ. ಅವ್ರು ಹೇಳ್ತಾ ಇದ್ದಾರೆ ಎಗೂ ಮತ್ತು ಬಿಗೂ ಏನಪ್ಪ ಸಂಬಂಧ ಇದೆ? ಸಂಬಂಧ ಇಷ್ಟೇ, a ಇಸ್ ಈಕ್ವಲ್ ಟು 3b ಪ್ಲಸ್ 2 ಡಿವೈಡ್ ಬೈ 3. ಅದೊಂದು ಸಂಬಂಧ ಇದೆ. a ವ್ಯಾಲ್ಯೂ ಬಿ ವ್ಯಾಲ್ಯೂ ನಾವು ಕಂಡುಹಿಡಿಯೋದಕ್ಕೆ ಆಗಲ್ಲ, ಯಾಕಂದರೆ ಇರೋದೇ ಒಂದು ಇಕ್ವೇಷನ್ ಕೊಟ್ಬಿಟ್ಟು 2 ವ್ಯಾಲ್ಯೂ ಕಂಡುಹಿಡಿಯೋದ್ರೆ ಆಗಲ್ಲ. ಜಸ್ಟ್ ನಾವು ಎಕ್ಸ್ಪ್ರೆಷನ್ ಕಂಡುಹಿಡಿಬೋದು. ಆ ಎಕ್ಸ್ಪ್ರೆಷನ್ a ಇಸ್ ಈಕ್ವಲ್ ಟು 3b ಪ್ಲಸ್ 2 ಡಿವೈಡ್ ಬೈ 3. ನೋಡಿ, ಅರ್ಥ ಆಯ್ತಾ? ಮಾರ್ಚ್ 2018 ಕೇಳಿರೋಂಥ ಕ್ವೆಶನ್ ಇದು. ಫೈನ್, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣವಾ? ಗೊತ್ತಾಯ್ತಲ್ಲ? ಇಲ್ಲಿ ಹುಷಾರಾಗಿರ್ಬೇಕು ನೀವು, ಎಡಗಡೆ ಮತ್ತು ಬಲಗಡೆ ಅಷ್ಟೇ, ಸಿಂಪಲ್. ಇದು ಮಾಡಲ್ ಕ್ವೆಶನ್ ಪೇಪರ್, PU ಬೋರ್ಡಲ್ಲಿ ಬಿಟ್ಟಿರೋಂಥ ಮಾಡಲ್ ಕ್ವೆಶನ್ ಪೇಪರ್. ಮೊದಲನೇ ಮಾಡಲ್ ಕ್ವೆಶನ್ ಪೇಪರಲ್ಲೂ ಕೂಡ ಇದೆ. ಈ ಡಿಲೀಟೆಡ್ ಪೋರ್ಷನ್ ಅಂತ ಆದಮೇಲೆ ಒಂದು ಮಾಡಲ್ ಕ್ವೆಶನ್ ಪೇಪರ್ ಬಿಟ್ಟಿದ್ದಾರೆ. ದಯವಿಟ್ಟು PU ವೆಬ್ಸೈಟ್ನ ವಿಸಿಟ್ ಮಾಡಿ. ನಿಮಗೆ ಮೇನಲ್ಲಿ ಎಕ್ಸಾಮ್ಸ್ ಇರುತ್ತೆ. ಸೊ ಈ ಪ್ಯಾಂಡಮಿಕ್ ಇರೋ ಸಿಚುವೇಷನ್ಗೆ ಕಾಲೇಜ್ ಶುರುವಾಗಿದೆ, ಮೇನಲ್ಲಿ ಎಕ್ಸಾಮ್ಸ್ ಇರುತ್ತೆ. ಮಾಡಲ್ ಕ್ವೆಶನ್ ಪೇಪರ್ PU ವೆಬ್ಸೈಟಲ್ಲಿ ಬಿಟ್ಟಿದ್ದಾರೆ. ಆ ಮಾಡಲ್ ಕ್ವೆಶನ್ ಪೇಪರಲ್ಲಿ ಈ ಕ್ವೆಶನ್ನು ಕೂಡ ಕೇಳಿದ್ದಾರೆ. ಸೊ ಇದು ಮಾಡಲ್ ಕ್ವೆಶನ್ ಪೇಪರಲ್ಲೂ ಕೇಳಿದ್ದಾರೆ. ಇದು 2 ವರ್ಷ, ಮಾರ್ಚ್ 2019, ಮಾರ್ಚ್ 2020 ಈ ಕ್ವೆಶನ್ನ ಕೇಳಿದರು. ಸೊಲ್ಯೂಷನ್ ಮೊದಲನೇದಾಗಿ ಏನು ಬರ್ಕೊಳ್ತೀರಾ? ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಕಂಡುಹಿಡಿಬೇಕು. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು kx ಪ್ಲಸ್ 1 ಆ್ಯಂಡ್ ಕಾಸ್ ಎಕ್ಸ್ ಇಫ್ ಎಕ್ಸ್ ಲೆಸ್ಸರ್ ದನ್ ಈಕ್ವಲ್ ಟು ಪೈ ಗ್ರೇಟರ್ ದನ್ ಪೈ ಇಸ್ ಕಂಟಿನ್ಯೂಸ್ ಅಂತ ಕೊಟ್ಟಿದ್ದಾರೆ. ಸೊ ಮೊದಲನೇದಾಗಿ ನೀವೇನು ಬರ್ಕೊಳ್ತೀರಾ? ಈ ಫಂಕ್ಷನ್ ಬರ್ಕೊಂಬಿಡಿ. ಕೊಟ್ಟಿರೋದನ್ನು ಸುಮ್ಮನೆ ಬರ್ಕೊಳ್ಳಿ. ಅಟ್ಲೀಸ್ಟ್ ನಿಮಗೆ 1 ಮಾರ್ಕ್ಸ್ ಆದರೂ ಕೊಡ್ತಾರೆ. kx ಪ್ಲಸ್ 1 ಕಾಸ್ ಎಕ್ಸ್ if x lesser than or equal to pi if x greater than pi is ಹೇಳಿದ್ದಾರೆ ಏನಂತ? ಕಂಟಿನ್ಯೂಯಸ್ at x is equal to pi. ಕಂಟಿನ್ಯೂಯಸ್ ಹೇಳಿದ್ದಾರೆ ಎಲ್ಲಿ x is equal to pi. ನಾವು ಲೆಫ್ಟ್ ಲಿಮಿಟ್ x tends to pi ಮೈನಸ್ ಪೈಗಿನ ಕಡಿಮೆ ಇದ್ದರೆ ಏನು ತೊಗೊಳ್ಬೇಕು? kx ಪ್ಲಸ್ 1 ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆಂಡ್ಸ್ ಟು ಪೈ ಪ್ಲಸ್ ಪೈಗಿನ ಜಾಸ್ತಿ ಇದ್ದರೆ ಏನು ತೊಗೋಬೇಕು? ಕಾಸ್ ಎಕ್ಸ್. ಅಷ್ಟೇ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಆಗಿರುತ್ತಲ್ಲ, ಅದೊಂದು ಕಂಡೀಷನು ಇದೆ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಕಂಟಿನ್ಯೂಸ್ ಆದರೆ, ಆ್ಯಂಡ್ ದಟ್ ಈಸ್ ಈಕ್ವಲ್ ಟು ಎಫ್ ಆಫ್ ಪೈ ಅಂತೆಲ್ಲ ಇದೆ. ನೀವು ಅಷ್ಟೊಂದು ಏನು ಬೇಕಾಗಿಲ್ಲ, ಬರೀ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಅಷ್ಟೇ, ಎಡಗಡೆ ಬಲಗಡೆ. ಎಕ್ಸ್ ಜಾಗದಲ್ಲಿ ಪೈ ಹಾಕಿ, ಪೈ k ಪ್ಲಸ್ 1 ಕಾಸ್ ಪೈ. ಕಾಸ್ ಪೈ ವ್ಯಾಲ್ಯೂ ನಿಮ್ಗೆ ಗೊತ್ತಿರಬೇಕು ಏನು ಅಂತ, -1. ಕಾಸ್ ಪೈ ಈಸ್ -1. ನೆನ್ಪಿಟ್ಕೊಳ್ಳಿ, ಇದನ್ನು ಹುಷಾರಾಗಿರಿ. ಕಾಸ್ ಪೈ ಅಂದರೆ -1, ಪೈ ಕೆ ಪ್ಲಸ್ 1. ಈ ಪ್ಲಸ್ 1 ಬಲಗಡೆಗೆ ಹೋದಾಗ ಪೈ ಕೆ ಈಸ್ ಈಕ್ವಲ್ ಟು -1, ಇನ್ನೊಂದು -1 ಬಂದು ಸೇರ್ಕೊಳ್ತು. ಏನಾಯಿತು? -2. ಸೊ ಪೈ ಕೆ ಅಲ್ವಾ, ಡಿವೈಡೆಡ್ ಬೈ ಪೈ. ಸೊ ಯುವರ್ ಕೆ ವ್ಯಾಲ್ಯೂ ಇಸ್ -2/π. 4 ಮಾರ್ಕ್ಸ್ಗೆ ನೋಡಿ, 4 ಮಾರ್ಕ್ಸ್ಗೆ ನೀವು ಫಂಕ್ಷನ್ನ ಬರ್ಕೊಳ್ಳಿ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ರಿಮೈಂಡ್ 1 ಮಾರ್ಕು, ಈ ಥರ ಫಂಕ್ಷನ್ ಬರ್ಕೊಳ್ಳೋದಕ್ಕೆ 1 ಮಾರ್ಕು, ಆಯಿತಾ? ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ 1 ಮಾರ್ಕು, ಲಾಸ್ಟಲ್ಲಿ ಕನ್ಕ್ಲೂಷನ್ ಕೊಡ್ತೀರಾ 1 ಮಾರ್ಕು. ನೋಡಿ, ಸಿಂಪಲ್. 4 ಮಾರ್ಕ್ಸು ಎಷ್ಟು ಸಿಂಪಲ್ಲಾಗಿ ಸ್ಕೋರ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣವಾ? ಅರ್ಥ ಆಯ್ತಾ ನಿಮಗೆ? ಇದು ಗೊತ್ತಿರಬೇಕು. ಕಾಸ್ ಪೈ ಕೆಲವರು +1 ಅಂತ ಬರೆದು ಈ +1 ಬರೋದು ಕ್ಯಾನ್ಸಲ್ ಮಾಡಿಬಿಟ್ಟು k = 0 ಅಂತೆಲ್ಲ ಸಾಲ್ವ್ ಮಾಡಿರ್ತಾರೆ ಎಕ್ಸಾಮಲ್ಲಿ, ಪೇಪರಲ್ಲಿ ನಾವು ನೋಡಿರೋಂಥ ಪೇಪರ್ಗಳಲ್ಲಿ. ಆ ಥರ ಮಿಸ್ಟೇಕ್ಸ್ನ ಮಾಡಬೇಡಿ ಅಷ್ಟೇ. ಕೇಗೆ ಒಂದು ವ್ಯಾಲ್ಯೂ ಬಂದಿದೆ, -1 ಬರಬೇಕು. ಇಲ್ಲಿ ಪೈ -1 ಹಾಕ್ಕೊಳ್ತೀರಾ, ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಎಲ್ಲ ಕ್ಯಾನ್ಸಲ್ ಮಾಡಿದ್ರೆ -2/π. ನೋಡಿ, ಅರ್ಥ ಆಯ್ತಾ? ಬೈ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣವಾ? ಇದು ಮಾಡಲ್ ಕ್ವೆಶನ್ ಪೇಪರಲ್ಲಿ ಕೇಳಿರೋವಂಥದ್ದು ಕೂಡ. ಫೈನ್. ಇದು ಮಾಡಲ್ ಕ್ವೆಶನ್ ಪೇಪರ್ 2ನಲ್ಲೂ ಕೇಳಿದ್ದಾರೆ. ಇದು
ಇದು PU ಬೋರ್ಡ್ನಲ್ಲಿ ಬಿಟ್ಟಿರುವಂಥ ಮಾಡಲ್ ಕ್ವಶನ್ ಪೇಪರ್ 2ನಲ್ಲೂ ಕೂಡ ಈ ಕ್ವಶನ್ನ ಕೇಳಿದರೆ. ಫೈಂಡ್ ದ ವ್ಯಾಲ್ಯೂ ಆಫ್ ಎ ಆ್ಯಂಡ್ ಬಿ. ನೋಡಿ ಇಲ್ಲಿ ವ್ಯಾಲ್ಯೂ ಆಫ್ ಎ ಆ್ಯಂಡ್ ಬಿ ಕೇಳಿದರೆ, ಒಂದು ಕ್ವಶನಲ್ಲಿ ನಾವು ರಿಲೇಷನ್ ಕೇಳಿದ್ರು, ಬಟ್ ಇಲ್ಲಿ ಎ ಬಿ ಕಂಡುಹಿಡಿದಿದ್ದಾರೆ ಅಂದರೆ ಎಗೊಂದು ಈಕ್ವೇಷನು ಬಿಗೊಂದು ಈಕ್ವೇಷನ್ ಬರಲೇಬೇಕು. ನೋಡೋಣ. ಇದು ಕ್ಯಾರೆಕ್ಟರಿಸ್ಟಿಕ್ ನೋಡಿ ಎರಡು ರೀತಿ. ಇಲ್ಲಿ ಯಾವ್ಯಾವ ರೀತಿ ಮಾಡಿದ್ದಾರೆ, 2ಗಿನ ಎಡಗಡೆಗೆ ಒಂದು ಫಂಕ್ಷನ್ನು, 2 ಆದಮೇಲೆ ಒಂದು ಫಂಕ್ಷನ್ನು, ಮತ್ತು 10 ಅಂತ ಕೊಟ್ಟಿದ್ದಾರೆ. 10 ಮೇಲ್ಗಡೆ ಒಂದು ಫಂಕ್ಷನು, 10 ಗ್ರೇಟರ್ ದೆನ್ 10 ಎಡಗಡೆಗೆ 10. ಸೊ 3 ಫಂಕ್ಷನ್ಸ್ ಕೊಟ್ಟಿದ್ದಾರೆ, ಕ್ಯಾರೆಕ್ಟರಿಸ್ಟಿಕ್ ಫಂಕ್ಷನ್. ಗಿವನ್ ಏನು, f of x is equal to 5 ax plus b 21. ax plus b ಯಾವ ಕಂಡೀಷನ್ಗೆ, x is lesser than or equal to 2. if x is lesser than or equal to 2. ಇದು ಯಾವ ಕಂಡೀಷನ್ಗೆ, x ಲೈಸ್ ಬಿಟ್ವೀನ್ 10 ಮತ್ತು 2. 10 ಮತ್ತು 2 ನಡುವೆ x ಇದ್ದಾಗ ಏನು ತಗೋಬೇಕು, ಇಫ್ x is greater than or equal to 10. 10ಗಿನ ಜಾಸ್ತಿ ಆದರೆ ಏನು ತೊಗೊಳ್ಬೇಕು, ಕ್ಯಾರೆಕ್ಟರಿಸ್ಟಿಕ್ ಫಂಕ್ಷನ್. ನೋಡಿ 2ಗಿನ ಕಡಿಮೆ ಇದ್ದರೆ 5 ತೊಗೊಳ್ಳಿ, 2 ಮತ್ತು 10 ನಡುವೆ ಇದ್ದರೆ ax ಪ್ಲಸ್ ಬಿ ತೊಗೊಳ್ಳಿ ಅಂತ ಹೇಳ್ತಿದ್ದಾರೆ. ಮತ್ತು 10ಗಿನ ಮೇಲಾದರೆ 21. ಇಷ್ಟು ಗುಣ ಗೊತ್ತಿರಬೇಕು ನಿಮಗೆ. ಸೊ ಈಗ ಈಸ್ ಕಂಟಿನ್ಯೂಸ್ ಅಂತ ಹೇಳಿದ್ದಾನೆ. ಯಾವ ಪಾಯಿಂಟ್ ಅಂತ ಹೇಳಿದರೆ ಅವರು ಕಂಟಿನ್ಯೂಸ್ ಅಂತ ಹೇಳ್ಬಿಟ್ಟಿದ್ದಾರೆ. ಅದು ಗ್ರಾಫ್ ಕಂಟಿನ್ಯೂಸ್ ಇದೆ. ಸೊ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 2 ಮೈನಸ್ 2ಗಿನ ಕಡಿಮೆ ಏನು ತೊಗೋಬೇಕು, 5. 2ಗಿನ ಕಡಿಮೆ 5. ನೋಡಿ ಗೊತ್ತಾಗ್ತದೆ, ಇಲ್ಲಿ ಬರ್ದಿರೋದು ಗೊತ್ತಾಗ್ತದೆಯಾ. 2ಗಿನ ಕಡಿಮೆ ಇದ್ದಾಗ ಏನು ತೊಗೊಳ್ಬೇಕು, 5 ತೊಗೊಳ್ಳಿ. ಲಿಮಿಟ್ ಎಕ್ಸ್ಟೆಂಡ್ಸ್ ಟು 2 ಪ್ಲಸ್ ಇದ್ದಾಗ ಏನು ತೊಗೊಳ್ತೀರಾ, ax ಪ್ಲಸ್ ಬಿ ತೊಗೊಳ್ಳಿ. ಸಿಂಪಲ್. ಈಗ x ಇರೋ ಜಾಗದಲ್ಲಿ 2 ತೊಗೊಳ್ಳಿ. ಸರ್ ನೀವು ಕೇಳ್ಬೋದು, ಸರ್ x ಈಸ್ ಈಕ್ವಲ್ ಟು ಕಂಟಿನ್ಯೂಸ್ ಅಂತ 2 ಅಂತ ಏನು ಕೊಟ್ಟಿಲ್ಲ, ಕೊಡೋ ಅವಶ್ಯಕತೆ ಇಲ್ಲ. ಗ್ರಾಫ್ ಫಂಕ್ಷನ್ ಕಂಟಿನ್ಯೂಸ್ ಅಂದಾಗ ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್. 2ಗಿನ ಎಡಗಡೆ 2ಗಿನ ಬಲಗಡೆ ಕಂಟಿನ್ಯೂಸ್ ಆಗಿರ್ಬೇಕು ಅಷ್ಟೇ. ಸೊ 5 ಇದು 2 times a plus b. ಲೆಟ್ ಮಿ ಕಾಲ್ ದಿಸ್ ಆಸ್ ಈಕ್ವೇಷನ್ 1. ಇದೊಂದು ಕಂಡೀಷನ್. ನೆಕ್ಸ್ಟ್ ಇಲ್ಲಿಗೆ ಬರೋಣ. ಲಿಮಿಟ್ ಟೆನ್ ಹತ್ರ ಹೋಗೋಣ. 10ಗಿನ ಕಡಿಮೆ ನೋಡಿ, ಇದೊಂದು ಈಕ್ವೇಷನ್ 1. 10 ಕಡಿಮೆ ಬಂದಾಗ ಏನಕ್ಕೆ ಬರೀಬೇಕು, ax ಪ್ಲಸ್ ಬಿ. 2 ಪ್ಲಸ್ ಇದ್ದರೆ 2ಗಿನ ಜಾಸ್ತಿ ಇದ್ದರೂ ax ಪ್ಲಸ್ ಬಿ. ಇಲ್ಲಿ ನೋಡಿ, ಇಲ್ಲಿ ಇದೊಂದು ಡಯಾಗ್ರಾಮ್ ನೋಡಿ, ಅರ್ಥ ಆಗ್ತದೆಯಾ. 2ಗಿನ ಜಾಸ್ತಿ ಹೋದರೂ ax ಪ್ಲಸ್ ಬಿ ತೊಗೊಳ್ಬೇಕು. 10ಗಿನ ಕಡಿಮೆ ಬಂದರೂ ax ಪ್ಲಸ್ ಬಿ ಅಂತಲೇ ಹೇಳಬೇಕು. ಇಲ್ಲಿ 2 ಸಲ ಆ ಥರ. ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 10 ಪ್ಲಸ್ 10ಗಿನ ಜಾಸ್ತಿ ಆದರೆ 21 ತೊಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಗೊತ್ತಾಗ್ತದೆಯಲ್ಲ ಕ್ಯಾರೆಕ್ಟರಿಸ್ಟಿಕ್ ಫಂಕ್ಷನ್ನು. ಸೊ ಇಲ್ಲಿ ಏನಾಗುತ್ತೆ ನೋಡ್ಕೊಳ್ಳಿ. ಎಕ್ಸ್ ಇರೋ ಜಾಗದಲ್ಲಿ 10 ಹಾಕಿ, 10 times a ಪ್ಲಸ್ ಬಿ ಈಸ್ ಈಕ್ವಲ್ ಟು 21. ಎಕ್ಸ್ ಇರೋ ಜಾಗದಲ್ಲಿ 10 ಹಾಕಬೇಕು. ಈಕ್ವೇಷನ್ 2 ನೋಡಿ, ಈಕ್ವೇಷನ್ 1 ಮತ್ತು 2 ಬಂದಿರೋದು ಅರ್ಥ ಆಯ್ತಾ. ಈಕ್ವೇಷನ್ 1 ಹೇಗೆ ಬಂತು, 2 ಹತ್ರ ತಗೊಂಡೆ. ಈಕ್ವೇಷನ್ 2 ಹೇಗೆ ಬಂತು, 10 ಹತ್ರ ಡಿಸ್ಕಸ್ ಮಾಡಿದೆ. ಈ ಎರಡೂ ಹತ್ರನೂ ಕಂಟಿನ್ಯೂಸ್ ಅಂತ ಹೇಳ್ಬಿಟ್ಟಿದಾರಲ್ಲ. ಜನರಲ್ ಆಗಿ ಅವ್ರು ಏನು ಹೇಳ್ಬಿಟ್ಟಿದ್ದಾರೆ, ಗ್ರಾಫ್ ಇಸ್ ಕಂಟಿನ್ಯೂಸ್ ಅಂದಾಗ ನೀವು ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ತೊಗೊಳ್ಬೋದು. ಸೊ ಒಂದು 10 ಹತ್ರ ತೊಗೊಳ್ತೀನಿ, ಒಂದು 2 ಹತ್ರ ಚೆಕ್ ಮಾಡ್ಕೊಳ್ತೀನಿ. 2 ಈಕ್ವೇಷನ್ ಬಂದಿದೆ. ಸಾಲ್ವ್ ಮಾಡೋಣ. ಸಾಲ್ವ್ ಹೇಗೆ ಮಾಡ್ತೀರಾ, 10 times a ಪ್ಲಸ್ ಬಿ ಈಸ್ ಈಕ್ವಲ್ ಟು 21. 2 times a ಪ್ಲಸ್ ಬಿ ಈಸ್ ಈಕ್ವಲ್ ಟು 5. ಲೀನಿಯರ್ ಈಕ್ವೇಷನ್ಸ್ ಅಲ್ವಾ. ಸಾಲ್ವ್ ಮಾಡಿ. ಸಬ್ಟ್ರಾಕ್ಷನ್ ಮಾಡ್ತೀನಿ, ಕಳಿತೀನಿ. ಸಬ್ಟ್ರಾಕ್ಷನ್ ಸೈನ್ ಚೇಂಜ್ ಮಾಡ್ಕೊಳ್ಳೋಣ ಅಲ್ವಾ. ಬಿ ಕ್ಯಾನ್ಸಲ್ ಆಗುತ್ತೆ. 10ರಲ್ಲಿ 2 ಹೋದರೆ 8 times a. 21ರಲ್ಲಿ 5 ಹೋದರೆ 16. ಸೊ a ವ್ಯಾಲ್ಯೂ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ, 2. ಕರೆಕ್ಟ್ ಅಲ್ವಾ. 8 times a ಈಸ್ ಈಕ್ವಲ್ ಟು 16 ಅಂದರೆ ದ a ವ್ಯಾಲ್ಯೂ ಇಸ್ 2. a ವ್ಯಾಲ್ಯೂ ಇಸ್ 2 ಆದರೆ b ವ್ಯಾಲ್ಯೂ ಏನಾಗುತ್ತೆ, 2 times 2 ಪ್ಲಸ್ ಬಿ ಈಸ್ ಈಕ್ವಲ್ ಟು 5. ನಾನು ಫಸ್ಟ್ ಈಕ್ವೇಷನ್ ತೊಗೊಂಡಿದ್ದೀನಿ. ಫಸ್ಟ್ ಈಕ್ವೇಷನ್ 2 2s are 4 ಪ್ಲಸ್ ಬಿ ಈಸ್ ಈಕ್ವಲ್ ಟು 5 ಆದರೆ ಬಿ ವ್ಯಾಲ್ಯೂ ಈಸ್ ಈಕ್ವಲ್ ಟು 1. ನೋಡಿ ಅರ್ಥ ಆಯ್ತಾ. 2 2s are 4 ಪ್ಲಸ್ ಬಿ ಈಸ್ ಈಕ್ವಲ್ ಟು 5 ಅಂದರೆ ಬಿ ವ್ಯಾಲ್ಯೂ 1 ಆಗಿರಬೇಕಲ್ಲ. ಸೊ ಎ ವ್ಯಾಲ್ಯೂ ಇಸ್ 2, ಬಿ ವ್ಯಾಲ್ಯೂ ಇಸ್ 1.
ಸೊ ಫೈನಲಿ ಕನ್ಕ್ಲೂಷನ್ ಏನು ಮಾಡಬೇಕು, ಎ ವ್ಯಾಲ್ಯೂ ಇಸ್ 2, ಬಿ ವ್ಯಾಲ್ಯೂ ಇಸ್ 1. ನೋಡಿ ಎಲ್ರಿಗೂ ಅರ್ಥ ಆಯ್ತಾ? ಇದು 2 ಈಕ್ವೇಷನ್. ಇದೊಂದು ಚೂರು ಸ್ಟೆಪ್ಸು ಜಾಸ್ತಿ ಆಯಿತು. ಇದನ್ನು ಮಾಡಲ್ ಕ್ವಶನ್ ಪೇಪರಲ್ಲೂ ಕೇಳಿದ್ದಾರೆ, ಜೂನ್ 2015 ಕೇಳಿದ್ದಾರೆ. ನೋಡಿ ನಿಮ್ಗೆ ಅರ್ಥ ಆಯ್ತಾ ಅಂತ? ಯಾಕೆ ಇಲ್ಲಿ 10 ಮೈನಸ್ ತೊಗೊಂಡಾಗ ಯಾಕೆ ಸರ್ ನೀವು ತೊಗೊಂಡಿದ್ದೀರಾ ಅಂತ ಕೇಳ್ಬೋದು. ಕೇಳಿದ್ರೆ ನಾನೇನು ಹೇಳೋದು, 2 ಮತ್ತು 10 ನಡುವೆ ಇರುವಂಥದ್ದು ಫಂಕ್ಷನು AX + B. 2ಗಿನ ಕಡಿಮೆ ಇರೋದು 5, 10ಗಿನ ಜಾಸ್ತಿ ಇರೋದು 21. ಸೊ ಮೂರು ಥರ ವೆರೈಟಿ ಥರ ಫಂಕ್ಷನ್ ಬಿಹೇವ್ ಮಾಡ್ತಾ ಇದೆ. ಇದು ಕ್ಯಾರೆಕ್ಟರಿಸ್ಟಿಕ್ ಫಂಕ್ಷನ್ ಅಂತ ಹೇಳೋದು. ಕ್ಯಾರೆಕ್ಟರಿಸ್ಟಿಕ್ ಗೊತ್ತಾಯ್ತಲ್ಲ, ಕ್ಯಾರೆಕ್ಟರಿಸ್ಟಿಕ್ ಅಂತೀವಿ ನಾವು ಇದನ್ನು. ಎಲ್ಲೂ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಬರ್ದಿಲ್ಲ ಅದು, ಬಟ್ ಮ್ಯಾಥಮೆಟಿಕಲಿ ಅದನ್ನು ಕ್ಯಾರೆಕ್ಟರಿಸ್ಟಿಕ್ ಫಂಕ್ಷನ್ ಅಂತೀವಿ. ಶಾಲ್ ವಿ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್? ನೋಡ್ಕೊಳ್ಳಿ, ಸ್ಟೆಪ್ಸ್ ಎಲ್ಲ ನೋಡ್ಕೊಳ್ಳಿ. 4 ಮಾರ್ಕ್ಸ್ ಪ್ರಾಬ್ಲಮ್. ಫೈನ್. ನೆಕ್ಸ್ಟ್ ಕ್ವೆಶನ್. ಫಾರ್ ವಾಟ್ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ ಇಸ್ ದ ಫಂಕ್ಷನ್ ಡಿಫೈನ್ಡ್ ಈಸ್ ಕಂಟಿನ್ಯೂಸ್? ಯಾವ ಒಂದು ಲ್ಯಾಂಬ್ಡಾಗೆ ಇದು ಕಂಟಿನ್ಯೂಸ್ ಆಗಿದೆ ಅಂತ ಅವ್ರು ಕೇಳ್ತಾ ಇದ್ದಾರೆ. ಸೊ ನಾನು ಲೆಫ್ಟ್, ಈಗ ನಿಮ್ಗೆ ಫಂಕ್ಷನ್ ಬರೆಯೋದು ಗೊತ್ತಿದೆ, ಇದನ್ನೇ ಗಿವನ್ ಅಂತ ಬರ್ಕೊಳ್ಳೋದು ಗೊತ್ತಿದೆ ನಿಮಗೆ. ಲೆಫ್ಟ್ x ಟೆನ್ಸ್ ಟು 0, 0ಗಿನ ಕಡಿಮೆ ಇದ್ದರೆ ಏನಂತ ತೊಗೊಳ್ಳಿ, ಲ್ಯಾಂಬ್ಡಾ ಟೈಮ್ಸ್ x² - 2x ಲಿಮಿಟ್ x ಟೆನ್ಸ್ ಟು 0 +, 0ಗಿನ ಜಾಸ್ತಿ ತೊಗೊಂಡ್ರೆ 0 ಮೇಲೆ ಹೋದರೆ ಏನಂತ ತೊಗೊಳ್ಬೇಕು, 4x + 1. ಎಲ್ಲೆಲ್ಲಿ x ಇದೆಯೋ 0 ಹಾಕಿ. 0 ಹಾಕಿದ್ರೆ ಏನಾಯ್ತು ಇಲ್ಲಿಗೆ, 0 0 0 ಟೈಮ್ಸ್ ಲ್ಯಾಂಬ್ಡಾ 0 ಆಯಿತು. 4x + 1, 4x x ತೆಗೆದಲ್ಲಿ 0 ಹಾಕಿ ಏನಾಯಿತು, 1 ಬಂದ್ಬಿಡ್ತು. ಅಂದರೆ ಲ್ಯಾಂಬ್ಡಾ ವ್ಯಾಲ್ಯೂ ಬರ್ತಾನೆ ಇಲ್ಲ. ಲ್ಯಾಂಬ್ಡಾ ಟೈಮ್ಸ್ 0 0 ಆಗಿಬಿಡುತ್ತೆ ಅಲ್ಲ, ಬರ್ತಿಲ್ವಲ್ಲ, ಲ್ಯಾಂಬ್ಡಾ ವ್ಯಾಲ್ಯೂ ಬರೋದು. ಸೊ ಹಾಗಾದ್ರೆ ಕನ್ಕ್ಲೂಷನ್ ಏನಿದೆ, ಫಾರ್ ನೋ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ ಬರ್ತಿಲ್ಲ, ಲ್ಯಾಂಬ್ಡಾ ಇಂಟು 0 0 ಆಗಿಬಿಡುತ್ತಲ್ಲ. ಫಾರ್ ನೋ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ f of x is continuous at x is equal to 0. ಈ ಥರ ಒಂದು ಕಂಡೀಷನಲ್ಲಿ ನನ್ನ ಲ್ಯಾಂಬ್ಡಾ ವ್ಯಾಲ್ಯೂ ಕಂಡುಹಿಡಿಯೋದಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂದರೆ 0 ಲೆಫ್ಟ್ ಹ್ಯಾಂಡ್ ಸೈಡ್ 0 ಆಗಿಬಿಡ್ತಾ ಇದೆ, ರೈಟ್ ಹ್ಯಾಂಡ್ ಸೈಡ್ 1 ಬರ್ತಾ ಇದೆ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ನಾಟ್ ಈಕ್ವಲ್ ಟು 1. ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡ್ 0, ರೈಟ್ ಹ್ಯಾಂಡ್ ಸೈಡ್ 1. ಲ್ಯಾಂಬ್ಡಾ ಇಂಟು 0 ಏನಾಗುತ್ತೆ, 0 is not equal to 1 ಅಲ್ವಾ. ಸೊ ಅದರಿಂದ ಫಾರ್ ನೋ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ, ಕನ್ಕ್ಲೂಷನ್ ಏನು ಬರ್ತೀರಾ, ಕನ್ಕ್ಲೂಷನ್ ಇದು ಜೂನ್ 2017 ಕೇಳಿರೋಂಥದ್ದು ಕೇಳಿ. ಫಾರ್ ನೋ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ f of x is continuous at x is equal to 0. ಇದೇ ಕ್ವೆಶನನ್ನು ಟೆಕ್ಸ್ಟ್ ಬುಕ್ಕಲ್ಲಿ ಕೇಳಿದ್ದಾರೆ. 0 is continuous, 0 ಹತ್ರ ಸಿಗಲ್ಲ ಅಂದರೆ ನೆಕ್ಸ್ಟ್ ಟ್ರೈ ಮಾಡಿ, 1 ಟ್ರೈ ಮಾಡಿ ಅಂತ ಕೇಳಿದ್ದಾರೆ. ಇಷ್ಟು ಮುಗೀತು, ಸೊಲ್ಯೂಷನ್ ಮುಗೀತು. ಅಕಸ್ಮಾತ್ 1 ಆಗಿದ್ರೆ ಏನಾಗುತ್ತೆ, ಲ್ಯಾಂಬ್ಡಾ 1 - 2 4 + 1 that is 5 - 1, lambda value is equal to -5 ಬರುತ್ತೆ. So the lambda value is -1 at x is equal to 1. This is your exercise problem. Exercise ಅಲ್ಲಿ ಇದೆ ನೋಡಿ ಇದು. 0 ಹತ್ರ ಏನಾಗುತ್ತೆ ಚೆಕ್ ಮಾಡಿ, 1 ಹತ್ರ ಏನು ಚೆಕ್ ಮಾಡಿ ಅಂದರೆ 1 ಹತ್ರ ಚೆಕ್ ಮಾಡಿದ್ರೆ lambda is equal to -5 ಬರುತ್ತೆ, ಬಟ್ 0 ಹತ್ರ there is no value of lambda. ಸೊ ಇದು ಎಕ್ಸಸೈಸ್ ಪ್ರಾಬ್ಲಮ್. ಇಲ್ಲಿಗೆ ಸ್ಟಾಪ್ ಮಾಡಿ, ಇಲ್ಲಿಗೆ ಮುಗೀತು ನನ್ನ ಪ್ರಾಬ್ಲಮ್ಮು. ಇದು ನಾನು ಹೇಳ್ತಾ ಇರೋದು ಎಕ್ಸಸೈಸ್ 5.1 ಎಕ್ಸಸೈಸಲ್ಲಿ ನೋಡಿ. ಇದು ಅಟ್ x is equal to 1 ಅಂತಲೂ ಚೆಕ್ ಮಾಡಿ ಅಂತ ಹೇಳಿದ್ದಾರೆ. ಚೆಕ್ ಮಾಡಿದ್ರೆ ಲ್ಯಾಂಬ್ಡಾ ವೈಸ್ -5 ಬರುತ್ತೆ. ನೋಡಿ ಅರ್ಥ ಆಯ್ತಾ ನಿಮ್ಗೆಲ್ರಿಗೂ? ಇಷ್ಟು ನಮ್ಮ ಪ್ರಾಬ್ಲಮ್ ಇಲ್ಲಿಗೆ ಮುಗೀತು. ಇದು ಎಕ್ಸಸೈಸ್ ಪ್ರಾಬ್ಲಮ್. ಎಕ್ಸಸೈಸ್ 6.1ಅಲ್ಲಿ ಇದೇ ಕ್ವೆಶನ್ ಇದೆ. 0 ಬದಲು 1 ಕೊಟ್ಟಿದ್ದಾರೆ. 1 ಕೊಟ್ಟಾಗ ಏನಾಗುತ್ತೆ ಅಂತ. ಫೈನ್, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣವಾ? ಫೈನ್, ಇದು ಔಟ್ ಆಫ್ ದ ಟೆಕ್ಸ್ಟ್ ಬುಕ್ ಕ್ವೆಶನ್ನು, ಬಟ್ ಈ ಪ್ರಾಬ್ಲಮ್ಮು ಫಸ್ಟ್ PUC ಟೆಕ್ಸ್ಟ್ ಬುಕ್ಕಲ್ಲಿ ಇದೆ. ಅಲ್ಲಿ ಕೇಳಿರೋದು ಕಂಟಿನ್ಯೂಸ್ ಬಗ್ಗೆ ಅಲ್ಲಿ ಏನು ಹೇಳ್ತಾ ಇಲ್ಲ, ಅಲ್ಲಿ ಲಿಮಿಟ್ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇದ್ರದ್ದು ಲಿಮಿಟು ಆಯಿತಾ, ಇಲ್ಲಿ ಕಂಟಿನ್ಯೂಸ್ ಅಂತ ಹೇಳಿದ್ದಾರೆ. ಎಲ್ಲಿ ಅಟ್ x is equal to 0. ಈ ಪ್ರಾಬ್ಲಮ್ನ ಏನು ಮಾಡಬೇಕು, ಲಿಮಿಟ್ ವ್ಯಾಲ್ಯೂ ಕಂಡುಹಿಡಿಯೋಣ, ಟ್ರೈ ಮಾಡೋಣ ಅಷ್ಟೇ. ಲಿಮಿಟ್ ಆ್ಯಸ್ x tends to 0, x not equal to 0, x tends to 0 ಹಾಕೊಳ್ಳಿ. 1 - cos 2x divided by 1 - cos x must be equal to k. ಮಸ್ಟ್ ಬಿ ಈಕ್ವಲ್ ಟು ಕೆ ಯಾಕೆ ಅಂದರೆ ಇಟ್ಸ್ ಕಂಟಿನ್ಯೂಸ್ ಹೇಳ್ತಾ ಇದ್ದಾರಲ್ಲ. ಕಂಟಿನ್ಯೂಸ್ ಅಂದರೆ ದ ಫಂಕ್ಷನ್ 1 - cos 2x 1 - cos x ಮಸ್ಟ್ ಬಿ ಈಕ್ವಲ್ ಟು ಕೆ. ಆ ಕೆ ವ್ಯಾಲ್ಯೂ ಏನು ಡಿಫೈನ್ ಆಗಿರುತ್ತೋ f of 0 ವ್ಯಾಲ್ಯೂಗೆ ಈಕ್ವಲ್ ಆಗಿರಬೇಕು ಅನ್ನೋದು. ದಟ್ f of 0 ಈಸ್ ನಥಿಂಗ್ ಬಟ್ ಕೆ ಅಂತ ಕೊಟ್ಟಿದ್ದಾರೆ. ಸೊ ಈಗ ನಾನು
ಈ ಲಿಮಿಟನ್ನ ಎವ್ಯಾಲ್ಯೂಯೇಟ್ ಮಾಡಬೇಕು. ಈ ಲಿಮಿಟನ್ನ ಎವ್ಯಾಲ್ಯೂಯೇಟ್ ಮಾಡಿದ್ರೆ ನನಗೆ ಕೆ ವ್ಯಾಲ್ಯೂ ಬಂದುಬಿಡುತ್ತೆ. ಸೊ ಯಾಕಪ್ಪ ನೀವು ಈಕ್ವಲ್ ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಇಲ್ಲಿ ಕಾನ್ಸೆಪ್ಟ್ ಹೇಳೋದ್ರಿಂದ ಲಿಮಿಟ್ ಕಂಡಿಡಿದ್ರೆ ಅಷ್ಟೇ ಸಾಕು. ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಬರಲ್ಲ. ಜಸ್ಟ್ ಫೈಂಡ್ ದ ಲಿಮಿಟ್ ಆ್ಯಸ್ ಯು ಆರ್ ಡನ್ ಇನ್ ಫಸ್ಟ್ PU. ಈಸ್ ಈಕ್ವಲ್ ಟು ಕೆ ಯಾಕೆ ಹಾಕ್ಕೊಳ್ಬೋದು, ಇದು ಸೆಕೆಂಡ್ PU ಕಂಡೀಷನ್, ದಟ್ ಈಸ್ ಕಂಟಿನ್ಯೂಸ್ ಆದ್ರಿಂದ ಈಸ್ ಈಕ್ವಲ್ ಟು ಕೆ ಅಂತ ಬರ್ಕೊಳ್ಬೋದು. ಸೊ 1 minus cos 2x, 1 minus cos 2x can be written as 2 sin square x. 1 minus cos 2x ಏನಂತ ಬರೀಬೋದು, 2 sin square x. ನಿಮಗೆ ಗೊತ್ತಿರಬೇಕು ಇದು ಫಾರ್ಮುಲಾ, 2 sin square x. 1 minus cos xನ ಏನಂತ ಬರೀಬೋದು, 2 sin square x, x by 2. ಇಷ್ಟು ಬರೆಯೋದು ನಿಮ್ಗೆ ಗೊತ್ತಿದೆ ಅಂದರೆ, ಇದು ಟ್ರಿಗ್ನೋಮೆಟ್ರಿ ಮಾಡುವಾಗೆಲ್ಲ ನೀವು ನೆನ್ಪಿಟ್ಕೊಂಡಿರ್ತೀರ, ಇದು ನಿಮಗೆ ಗೊತ್ತಿದೆ ಅಂದರೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು, ಇಲ್ಲಾಂದರೆ ಮಾಡೋಕ್ಕಾಗಲ್ಲ. ಇದು ಔಟ್ ಆಫ್ ದ ಟೆಕ್ಸ್ಟ್ ಬುಕ್, ಅಂದರೆ ಫಸ್ಟ್ PU ಟೆಕ್ಸ್ಟ್ ಬುಕ್ಕಲ್ಲಿದೆ, ಸೆಕೆಂಡ್ PUನಲ್ಲಿ ಇಲ್ಲ ಇದು, ಅದನ್ನು ನೀವು ಮಾಡಬಹುದು. ಸೊ ಸೊಲ್ಯೂಷನ್ ಇಲ್ಲಿಂದಲೇ ಶುರು ಮಾಡೋದು. 1 minus cos 2x ಲಿಮಿಟ್ x tends to 0, 2 sin square x divided by 2 sin square x by 2. 2 ಕ್ಯಾನ್ಸಲ್ ಆಯಿತು, is equal to k. ಸೊ ಲಿಮಿಟ್ ಕೇಳಿಸ್ಕೊಳ್ಳಿ, ಲಿಮಿಟ್ x tends to 0, sin x ಇದೆ, sin ಸ್ಕ್ವೇರ್ ಇದೆ, ಆಮೇಲೆ ಮಾಡೋಣ, ಎರಡಕ್ಕೂ ಸೇರಿಸಿ ಒಂದು ಸ್ಕ್ವೇರ್ ಹಾಕ್ಬಿಡ್ತೀನಿ ನೋಡ್ಕೊಳ್ಳಿ, ಸ್ಕ್ವೇರು ಡಿವೈಡೆಡ್ ಬೈ ಎಕ್ಸ್ ಮಾಡ್ತೀನಿ, sin x ಡಿವೈಡ್ ಬೈ ಎಕ್ಸ್. ಹಂಗೆಲ್ಲ ಸುಮ್ಮನೆ ಡಿವೈಡ್ ಎಲ್ಲ ಮಾಡಬಾರ್ದು. sin x by 2 ಇದೆ, ಇಲ್ಲಿ ಡಿವೈಡೆಡ್ ಬೈ ಎಕ್ಸ್ ಅಲ್ವಾ, ಇಲ್ಲೂ ಡಿವೈಡ್ ಬೈ ಎಕ್ಸ್, ಬೋತ್ ನ್ಯೂಮರೇಟರ್ ಇಫ್ ಐ ಡಿವೈಡ್ ಬೈ ಎಕ್ಸ್ ದೇರ್ ಇಸ್ ನಥಿಂಗ್ ರಾಂಗ್ ಇನ್ ದ್ಯಾಟ್, ಅದು ಗೊತ್ತಿರಬೇಕು ನಿಮಗೆ. ಸೊ ಒಂದು ಎಕ್ಸ್ಟ್ರಾ ಎಕ್ಸ್ ಬೈ 2 ಹಾಕ್ಕೊಳ್ತೀನಿ, ಹಂಗೆ 2 ಹಾಕ್ಕೊಳ್ಳೋಂಗಿಲ್ಲ ಇಲ್ಲಿ, ಇದು ಬ್ಯಾಲೆನ್ಸಿಂಗ್ ನೇಚರ್ ಮಾಡಿರೋದು ನೋಡಿ, ಸಿಂಪಲ್. ಏನು ಮಾಡಿದ್ದೀನಿ, ಯಾಕೆ ನೀವು ಮಾಡಿದ್ದೀನಿ ಅಂತ ಕೇಳ್ಬೋದು, ಯಾಕೆ ಈ ಥರ ವಿಚಿತ್ರವಾಗಿ ಬರೆದಿದ್ದಾರೆ ಅಂತ ನೀವು ಕೇಳ್ಬೋದು. ಯಾಕೆ ಅಂದರೆ ಕೇಳಿಸ್ಕೊಳ್ಳಿ, ನಾನು x ಈಸ್ ಈಕ್ವಲ್ ಟು 0 ಅಂತ ಇಲ್ಲಿ ಹಾಕ್ಬಿಟ್ರೆ 0/0 ಇವೆಲ್ಲ 0/0 ಫಾರ್ಮ್ಯಾಟ್ ಆಗಿಬಿಡುತ್ತೆ, ಇಂಡಿಟರ್ಮಿನೆಂಟ್ ಫಾರ್ಮ್ ಆಗಿಬಿಡುತ್ತೆ. ಬಟ್ ನಾನೊಂದು ಫಾರ್ಮುಲಾ ಬರ್ಸಿದ್ದೆ ಸ್ಟಾರ್ಟಿಂಗಲ್ಲಿ, ಏನದು ಫಾರ್ಮುಲಾ, ಲಿಮಿಟ್ ಸೈನ್ ಏನೋ ಇರುತ್ತೆ, ಇಲ್ಲೂ ಏನೋ ಇರುತ್ತೆ, ಅದು ಏನು ಟೆನ್ಸ್ ಟು 0 ಈಸ್ ಈಕ್ವಲ್ ಟು 1. ಅಕಸ್ಮಾತ್ ಇಲ್ಲಿ x ಇದ್ದರೆ ಇಲ್ಲೂ x ಇದ್ದು ಇಲ್ಲೂ x ಟೆನ್ಸ್ ಟು 0 ಇದ್ದರೆ 1. ಅದೇನ ಈಗ ಫಾರ್ಮುಲಾ ಥರ ಕಾಣಿಸೋ ಥರ ಮಾಡ್ಕೊಳ್ತೀನಿ ನಾನು, ಯಾಕೆಂದರೆ ಲಿಮಿಟ್ ವ್ಯಾಲ್ಯೂಟ್ ಮಾಡಬೇಕಲ್ವಾ. ನೋಡಿ ಇದು ಅರ್ಥ ಆಗ್ತಾ ಇದೆಯಾ ನೋಡ್ಕೊಳ್ಳಿ. ಸೈನ್ ಎಕ್ಸ್ ಇತ್ತು, ಸ್ಕ್ವೇರ್ ಆಚೆ ಬರೆದುಬಿಟ್ಟಿರೋದ್ರಿಂದ ಎರಡಕ್ಕೂ ಸೇರಿ ಸ್ಕ್ವೇರ್ ಆಚೆ ಬರೆದುಬಿಟ್ಟಿರೋದು, ಈ 2ನ ಆಚೆ ಬರೆದುಬಿಟ್ಟಿರೋದ್ರಿಂದ ನೀವು ತಲೆ ಕೆಡ್ಸ್ಕೊಳ್ಳೋದು ಬೇಕಾಗಿಲ್ಲ, ಬರೀ ಸೈನ್ ಎಕ್ಸ್ ಇದೆ, ಡಿವೈಡ್ ಬೈ ಎಕ್ಸ್ ಬರ್ದೆ, ಸುಮ್ಮನೆ ಹಂಗೆ ಎಕ್ಸ್ ಬರೆಯೋಕ್ಕಾಗಲ್ಲ, ಇಲ್ಲೂ ಕೂಡ ಡಿವೈಡ್, ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಐ ಡಿವೈಡೆಡ್ ಬೈ ಎಕ್ಸ್, ಬಟ್ ಫರ್ದರ್ ಎಕ್ಸ್ಟ್ರಾ ಮಾಡಿದೆ, ಡಿವೈಡ್ ಬೈ 2 ಅಂತಲೂ ಮಾಡಿದೆ. ಸೊ ಈಗ ಇದು ಫಾರ್ಮುಲಾ ಥರ ಕಾಣಿಸ್ತಿದೆ, ಇಲ್ಲಿರೋ ಫಾರ್ಮುಲಾ ಥರ. ಈ ಜಾಗದಲ್ಲಿ ನಾನು ಏನು ಹಾಕ್ಬೋದು, 1 ಹಾಕ್ಬೋದು, ಈ ಜಾಗದಲ್ಲಿ ಏನು ಹಾಕ್ಬೋದು, 1 ಹಾಕ್ಬೋದು. ಸೊ ಇದೇನಾಯಿತು, 1 ವ್ಯಾಲ್ಯೂ, ಯಾಕಂದರೆ ಲಿಮಿಟ್ ಎವ್ಯಾಲ್ಯೂಯೇಟ್ ಮಾಡಿದ್ರೆ 1 ಇದೆಯಲ್ವಾ, 1 ಡಿವೈಡೆಡ್ ಬೈ 1/2 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಕೆ. ಇದು 1 ಆಯಿತು, ಇದು ಕೂಡ 1 ಆಯಿತು, ಬಟ್ ಇಲ್ಲಿ ಡಿವೈಡ್ ಬೈ 2 ಇದೆಯಲ್ಲ, ಇದು ರೆಸಿಪ್ರೋಕಲ್, 1 ಡಿವೈಡೆಡ್ ಬೈ ಹಾಫ್, ಇಟ್ ಬಿಕಮ್ಸ್ ವಾಟ್, 2. ಕರೆಕ್ಟ್ ಅಲ್ವಾ. ಸೊ 2ನ ಸ್ಕ್ವೇರ್ ಮಾಡಿದ್ರೆ ಕೆ ವ್ಯಾಲ್ಯೂ, ಆ್ಯಂಡ್ ಯುವರ್ ಕೆ ವ್ಯಾಲ್ಯೂ ಈಸ್ ಈಕ್ವಲ್ ಟು 4. ಅರ್ಥ ಆಯ್ತಾ. ರೆಸಿಪ್ರೋಕಲ್ ತೊಗೊಳ್ತೀರಾ, ಕ್ರಾಸ್ 1 ಡಿವೈಡ್ ಬೈ ಹಾಫ್ ಅಂದರೆ ನೀವು ರೆಸಿಪ್ರೋಕಲ್ ತೊಗೊಳ್ಳೋದು ಗೊತ್ತು, ಈ 2 ಮೇಲೆ ನ್ಯೂಮರೇಟ್ರಿಗೆ ಹೋಗುತ್ತೆ, ಸ್ಕ್ವೇರ್ ಮಾಡಿದಾಗ 4 ಆಗುತ್ತೆ. ನೋಡಿ ಸೂಕ್ಷ್ಮವಾದ ಸ್ಟೆಪ್ಸ್ನ ಏನೇನು ಮಾಡಿದ್ದೀನಿ ಅಂತ ಸ್ವಲ್ಪ ಕೇಳಿಸ್ಕೊಳ್ಳಿ. ಎಂಡಿಂಗ್ ಸ್ಟೇಜಿಗೆ ಬಂದಿದ್ದೀವಿ. 1 minus cos 2x, 1 minus cos x, ಲೆಫ್ಟ್ ಹ್ಯಾಂಡು ರೈಟ್ ಹ್ಯಾಂಡ್ ಅಂತ ಇಲ್ಲ, ಲಿಮಿಟ್ ಈಸ್ ಈಕ್ವಲ್ ಟು ಕೆ. ಯಾಕೆ ಕೆ ಹಾಕೋಬೋದು ಅಂದರೆ ಕಂಟಿನ್ಯೂಸ್ ಅಂತ ಹೇಳಿದ್ದಾರೆ, at x tends to 0, at x is equal to 0, ಕಂಟಿನ್ಯೂಸ್ ಆಗಿರೋದ್ರಿಂದ ಲಿಮಿಟ್ ವ್ಯಾಲ್ಯೂ ಇಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎ ಅಂತ ಅಲ್ವಾ. ಸೊ ಫೈನ್. 1 minus cos 2x ನೀವು 0 ಹಾಕಿದ್ರೆ ಕಂಡುಹಿಡಿಯೋದಕ್ಕಾಗಲ್ಲ, ಯಾಕಂದರೆ cos 0 1 ಆಗುತ್ತೆ, 1 minus 1 0, ಇದು 1 minus 1 ಇನ್ಡಿಟರ್ಮಿನೆಂಟ್ ಫಾರ್ಮ್ ಬರುತ್ತೆ, 0/0 ಫಾರ್ಮ್ ಬರುತ್ತೆ. ಸೊ ನೀವು ಸಬ್ಸ್ಟಿಟ್ಯೂಟ್ ಮಾಡೋದಕ್ಕಾಗಲ್ಲ. ಏನು ಮಾಡಬೇಕು, ಫಾರ್ಮುಲಾ ಯೂಸ್ ಮಾಡ್ತೀನಿ. 1 minus cos 2xನ 2 sin square x ಬರಿತೀನಿ, 1 minus cos xನ 2 sin square x by 2 ಬರಿತೀನಿ. ಫಾರ್ಮುಲಾ ಬರದ್ನಾ. ಈಗ ಇದನ್ನು ಇಲ್ಲಿ ಕೊಟ್ಟಿರೋಂಥ ಫಾರ್ಮುಲಾ ಥರ ಕಾಣಿಸೋ ಥರ ಮಾಡೋದಕ್ಕೆ ಟೆಕ್ನಿಕ್ ಮಾಡ್ತೀನಿ. ಏನು ಟೆಕ್ನಿಕ್ ಅಂದರೆ, sin x by x, sin x ಇತ್ತು, ಡಿವೈಡ್ ಬೈ ಎಕ್ಸ್ ಮಾಡಿದೆ, ಸ್ಕ್ವೇರ್ ಆಚೆ ಇಟ್ಬಿಟ್ಟಿದ್ದೀನಿ, ನಥಿಂಗ್ ಟು ವರಿ ಅಬೌಟ್ ದಟ್. ಎರಡಕ್ಕೂ 2 ಇದೆ, ಪವರ್ 2 ಇದೆಯಲ್ಲ, ತಲೆ ಮೇಲೆ 2 ಇದೆಯಲ್ಲ, ಅದನ್ನ ಆಚೆ ಇಟ್ಬಿಟ್ಟಿದ್ದೀನಿ. sin x ಡಿವೈಡ್ ಬೈ ಎಕ್ಸ್ ಮಾಡ್ಕೊಳ್ಳಿ,
ಇಲ್ಲಿ sin x ಬೈ 2 ಇದೆ, ಡಿವೈಡ್ ಬೈ ಎಕ್ಸ್ ಬರೆದಿದ್ದೀನಿ, ಡಿವೈಡೆಡ್ ಬೈ 2 ಅಂದರೆ ಮಲ್ಟಿಪ್ಲೈ ಬೈ 2 ಅಂದರೆ ಬ್ಯಾಲೆನ್ಸ್ ಮಾಡಿದ್ದೀನಿ. ಗೊತ್ತಾಗ್ತಾ ಇದೆಯಲ್ವಾ? ಸೊ sin x ಬೈ ಎಕ್ಸು ಆ್ಯಸ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 ಬಂದ್ಬಿಟ್ಟು 1, ಇದಕ್ಕೆ 1 ಆಗುತ್ತೆ, ಇದು ಕೂಡ 1 ಆಗುತ್ತೆ, ಉಳ್ಕೊಳ್ಳೋದು 2 ಈ 1/2. ರೆಸಿಪ್ರೋಕಲ್ ತಗೊಂಡ್ರೆ ಅದು 2 ಆಗುತ್ತೆ, 2ನ ಸ್ಕ್ವೇರ್ ಮಾಡಿದ್ರೆ 4. ನೋಡಿ ಅರ್ಥ ಆಯ್ತಾ? ಇದು ನಿಮಗೆ ಮಾರ್ಚ್ 2016 ಈ ಕ್ವೆಶನ್ನು ಸಾಮಾನ್ಯವಾಗಿ ಕೇಳಬಾರ್ದು, ಬಟ್ ಕೇಳಿದರೆ ಸಾಲ್ವ್ ಮಾಡ್ಬೋದು, ಯಾಕಂದರೆ ಇದು ಫಸ್ಟ್ PU ಟೆಕ್ಸ್ಟ್ ಬುಕ್ಕಲ್ಲಿ ಇದೆ, ಆದ್ದರಿಂದ ಮಾಡಬಹುದು, ನಥಿಂಗ್ ಟು ವರಿ ಅಬೌಟ್ ದ್ಯಾಟ್. ಸೊ ಎಲ್ಲ ಸಲನೂ ಆಗಲ್ಲ, ಬೈ ಮಿಸ್ಟೇಕ್ ಒಂದು ಟೈಮ್ ಮಾರ್ಚ್ 2016 ಈ ಥರ ಒಂದು ಬೈ ಮಿಸ್ಟೇಕ್ ಕೇಳಿದ್ರು. ಕೇಳಬಾರ್ದು ಅಂತ ಏನೂ ಇಲ್ಲ, ಕೇಳಬಹುದು, ಯಾಕೆಂದರೆ ಲಿಮಿಟ್ ವ್ಯಾಲ್ಯೂ ಎವ್ಯಾಲ್ಯೂಯೇಟ್ ಮಾಡೋದು ಮಕ್ಕಳಿಗೆ ಗೊತ್ತಿರುತ್ತೆ, ಫಸ್ಟ್ PUನಲ್ಲಿ ಓದಿರ್ತೀರ, ಆದ್ದರಿಂದ ಮಾಡ್ಬೋದು. ವಿ ಕಾಂಟ್ ಸೇ ಇಟ್ ಕಂಪ್ಲೀಟ್ಲಿ ಔಟ್ ಆಫ್ ದ ಸಿಲೆಬಸ್ ಅಂತ ಹೇಳೋದಕ್ಕಾಗಲ್ಲ. ಔಟ್ ಆಫ್ ದ ಸಿಲೆಬಸ್ ಅಲ್ಲ ಇದು, ಔಟ್ ಆಫ್ ದ ಟೆಕ್ಸ್ಟ್ ಬುಕ್. ಇಟ್ ವಾಸ್ ಇನ್ ಫಸ್ಟ್ PU ಟೆಕ್ಸ್ಟ್ ಬುಕ್. ಫೈನ್, ಹೋಗೋಣವಾ ನೆಕ್ಸ್ಟ್ ಕ್ವೆಶನ್ಗೆ. ಫೈಂಡ್ ದ ವ್ಯಾಲ್ಯೂ ಆಫ್ ಕೆ is continuous at x is equal to pi by 2. ಇದು ಸೇಮ್ ಪ್ರೀವಿಯಸ್ ಮಾಡಿರೋ ಥರನೇ ನಾನು ಲಿಮಿಟ್ ಕಂಡುಹಿಡಿತೀನಿ ಅಷ್ಟೇನೇನೆ, ಏನಿಲ್ಲ. ಲಿಮಿಟ್ ಬರ್ಕೊಳ್ಳಿ. ಸೊಲ್ಯೂಷನ್ ತುಂಬ ಸಿಂಪಲ್ ಸೊಲ್ಯೂಷನ್ನು, ಸುಮಾರು ಸಲ ಕೇಳಿರೋಂಥದ್ದು. ಮಾರ್ಚ್ 2014, ಜೂನ್ 2014, ಮಾರ್ಚ್ 2014, ಜೂನ್ 2000, ಸೆಪ್ಟೆಂಬರ್ 2020, ಇಷ್ಟು 5 ಸಲ ಕೇಳಿದ್ದಾರೆ ಸ್ಟ್ಯಾಂಡರ್ಡ್ ಕ್ವೆಶನ್. ಏನಿಲ್ಲ, ಫಂಕ್ಷನ್ ಕಂಟಿನ್ಯೂಸ್ ಅಂತ ಹೇಳಿದ್ದಾರೆ, ಲಿಮಿಟ್ ತೊಗೊಳ್ಳಿ. ಲಿಮಿಟ್ ಎಕ್ಸ್ ಟೆಂಡ್ಸ್ ಟು ಎಲ್ಲಿ pi by 2, k ಟೈಮ್ಸ್ cos x pi minus 2x is equal to 3 ಹಾಕೊಳ್ಳಿ ಅಷ್ಟೇ. ಈ ಲಿಮಿಟ್ ವ್ಯಾಲ್ಯೂ ನಾನು ಕಂಡುಹಿಡಿಯೋದು, ಎವ್ಯಾಲ್ಯೂಯೇಟ್ ಮಾಡಬೇಕು, ಈಕ್ವಲ್ ಟು 3 ಅಂತ ಬರೀಬೇಕು. ಸೊ ಲಿಮಿಟಿಂಗ್ ಎವ್ಯಾಲ್ಯೂಯೇಟ್ ಮಾಡೋದನ್ನು ಕೇಳಿಸ್ಕೊಳ್ಳಿ. ಲಿಮಿಟ್ ಆ್ಯಸ್ ಎಕ್ಸ್ಟೆಂಡ್ಸ್ ಟು pi by 2 f of x ಅಂತ ಕೊಟ್ಟಾಗ, ಲಿಮಿಟ್ ಆ್ಯಸ್ h ಟೆಂಡ್ಸ್ ಟು 0, ಎಕ್ಸ್ ಜಾಗದಲ್ಲಿ pi by 2 ಮೈನಸ್ ಎಕ್ಸನ್ನು ರೀಪ್ಲೇಸ್ ಮಾಡ್ಬೋದು. ಇದು ಲಿಮಿಟಿಂಗ್ ಎವ್ಯಾಲ್ಯೂಯೇಟ್ ಮಾಡೋದು ಇನ್ನೊಂದು ಟೆಕ್ನಿಕ್ಕು. ಸೊ ಆ ಟೆಕ್ನಿಕ್ ಯೂಸ್ ಮಾಡ್ತೀನಿ ಅಷ್ಟೇ. pi by 2 ಮೈನಸ್ ಎಕ್ಸ್. ಸರ್ ನಾನು pi by 2 ಪ್ಲಸ್ ಎಕ್ಸ್ ತೊಗೊಳ್ಬೋದು. ಅಂದರೆ ರೈಟ್ ಹ್ಯಾಂಡ್ ಲಿಮಿಟ್, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಕಂಡುಹಿಡಿಯೋ ಥರ ಮೈನಸ್ಸು ಪ್ಲಸ್ ಅಂತ ಬರೆಯೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಎಕ್ಸ್ ಜಾಗದಲ್ಲಿ ಸಿಂಪಲ್ಲಾಗಿ ಎಕ್ಸ್ ಜಾಗದಲ್ಲಿ pi by 2 ಹಾಕಿ. ಲಿಮಿಟ್ k ಟೈಮ್ಸ್ cos pi by 2 ಮೈನಸ್ ಎಕ್ಸ್ ಬರಿಬಹುದು. ಇಲ್ಲಿ ಹೇಳಿದ್ದೀನಿ ಅದಕ್ಕೆ ಕಾನ್ಸೆಪ್ಟ್ ಯಾಕೆ ಅಂತ. ಇಲ್ಲ ಇನ್ನೂ ಗೊತ್ತಾಗಲಿಲ್ಲ ಅಂದರೆ ಲಿಮಿಟ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆಂಡ್ಸ್ ಟು ಎ ಮೈನಸ್ ಅಂತ, ಅಂದರೆ ಎ ಮೈನಸ್ ಅಂತ ಇದ್ದಾಗ ಏನು ಮಾಡ್ತೀರಾ, ಲಿಮಿಟ್ ಎಕ್ಸ್ ಜಾಗದಲ್ಲಿ ಎ ಮೈನಸ್ ಎಚ್ ಆ್ಯಸ್ ಎಚ್ ಟೆಂಡ್ಸ್ ಟು 0. ಇದೊಂದು ಪ್ರೊಸೀಜರ್ ಎವ್ಯಾಲ್ಯೂಯೇಟ್ ಮಾಡೋದಕ್ಕೆ, ಲಿಮಿಟ್ ಎವ್ಯಾಲ್ಯೂಯೇಟ್ ಮಾಡೋದಕ್ಕೆ. ಲಿಮಿಟ್ ಆ್ಯಸ್ ಎಕ್ಸ್ ಟೆಂಡ್ಸ್ ಟು ಎ ಪ್ಲಸ್ ಅಂತ ಬಂದಾಗ, ಎಫ್ ಆಫ್ ಎಕ್ಸ್ ಇದ್ದಾಗ, ಲಿಮಿಟ್ ಆ್ಯಟ್ ಎಚ್ ಟೆಂಡ್ಸ್ ಟು 0 ಎಫ್ ಆಫ್ ಎ ಪ್ಲಸ್ ಎಚ್. ಎರಡೂ ವ್ಯಾಲ್ಯೂಸ್ ಕಂಡಿಡಿ, ನೀವು ಹಿಂಗೆ ಕಂಡಿಡಿದ್ರು ವ್ಯಾಲ್ಯೂಸ್ ಏನು ನಂಬರ್ ಬರುತ್ತೋ ಅದೇ ನಂಬರು ಎ ಪ್ಲಸ್ ಎಚ್ಗೂ ಬರಬೇಕು. ಬಟ್ ಎಚ್ ಟೆಂಡ್ಸ್ ಟು 0 ಅಂತ ಒಂದು ಹಾಕ್ಕೊಳ್ತೀರಾ. ಸೊ ಇಲ್ಲಿ ಎಕ್ಸ್ ಜಾಗದಲ್ಲಿ ನಾನು pi by 2 ಮೈನಸ್ ಎಕ್ಸ್ ಹಾಕಿ, ನೀವು pi by 2 ಪ್ಲಸ್ ಎಕ್ಸ್ ಹಾಕಿದ್ರು ಕೂಡ ಆನ್ಸರ್ ಬರುತ್ತೆ. pi ಮೈನಸ್ 2 ಟೈಮ್ಸ್ pi by 2 ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು 3. ಆ್ಯಸ್ ಎಕ್ಸ್ ಟೆಂಡ್ಸ್ ಟು pi by 2 ಅನ್ನೋ ಜಾಗದಲ್ಲಿ ಇಲ್ಲೇನಾಗಬೇಕು, pi by 2 ಟೆಂಡ್ಸ್ ಟು, ಏನು ಮಾಡಿದ್ದೀನಿ ನಾನು, pi by 2 ಎಕ್ಸ್ ಟೆಂಡ್ಸ್ ಟು pi by 2. ಸೊ pi by 2 ಎಕ್ಸ್ ಟೆಂಡ್ಸ್ ಟು pi by 2, pi by 2 ಟೆಂಡ್ಸ್ ಟು 0. pi by 2 ಎಕ್ಸ್ ಟೆಂಡ್ಸ್ ಟು pi by 2, pi by 2 ಮೈನಸ್ ಎಕ್ಸ್. ಸೊ ಎಸ್ ಎಕ್ಸ್ ಟೆಂಡ್ಸ್ ಟು 0, ಸಾರಿ ಇಲ್ಲೊಂದು ಮಿಸ್ಟೇಕು, ಆ್ಯಸ್ ಎಕ್ಸ್ ಟೆಂಡ್ಸ್ ಟು 0 ಅಂತ ಹಾಕ್ಕೊಳ್ಬೇಕು. ಎಕ್ಸ್ ಟೆಂಡ್ಸ್ ಟು pi by 2, ನಾವು pi by 2 ಮೈನಸ್ ಎಕ್ಸ್, ಸೊ pi by 2 ಮೈನಸ್ ಎಕ್ಸ್ ಟೆಂಡ್ಸ್ ಟು 0 ಅಂತಲೂ ಹಾಕ್ಕೊಳ್ಬೋದು. pi by 2 ಮೈನಸ್ ಎಕ್ಸ್ ಟೆಂಡ್ಸ್ ಟು 0 ಅಥವಾ pi by 2 ಮೈನಸ್ ಎಕ್ಸ್ ಟೆಂಡ್ಸ್ ಟು 0 ಅಂತಲೂ ಹಾಕ್ಬೋದು. ಬಟ್ ಎಕ್ಸ್ ಟೆಂಡ್ಸ್ ಟು 0, ದಿಸ್ ವಿಲ್ ಬಿ ರೈಟ್, ಎಕ್ಸ್ ಟೆಂಡ್ಸ್ ಟು 0. ನಾವು cos pi by 2 ಮೈನಸ್ ಎಕ್ಸ್, ಎಕ್ಸ್ ಜಾಗದಲ್ಲಿ pi by 2 ಮೈನಸ್ ಎಕ್ಸ್ ಎವ್ಯಾಲ್ಯೂಟ್ ಮಾಡೋಣ. ಇದನ್ನು ಡೈರೆಕ್ಟಾಗಿ ನೀವು ಎಕ್ಸ್ ಈಸ್ ಈಕ್ವಲ್ ಟು pi by 2 ಹಾಕಿದ್ರೆ ನಿಮಗೆ 0/0 ಇಂಡಿಟರ್ಮಿನೆಂಟ್ ಫಾರ್ಮ್ ಬರುತ್ತೆ. cos pi by 2 0ನಾ, ಇಲ್ಲಿ pi by 2 ಅಂದರೆ ಕ್ಯಾನ್ಸಲ್ ಆಗಿ 0/0 ಫಾರ್ಮ್ ಆಗುತ್ತೆ. ಆ ಕಾರಣಕ್ಕೆ pi by 2 ಮೈನಸ್ ಎಕ್ಸ್ ಹಾಕಬೇಕಾಗುತ್ತೆ.
2π/2 ಮೈನಸ್ ಎಕ್ಸ್ ಆಗಬೇಕಾಗುತ್ತೆ. ಸೊ ಫೈನ್. ನೌ ಯು ಲೆಟ್ ಅಸ್ ಎವ್ಯಾಲ್ಯೂಯೇಟ್ cos π/2 ಲಿಮಿಟ್ ಆ್ಯಸ್ ಎಕ್ಸ್ ಟೆಂಡ್ಸ್ ಟು 0. cos π/2 ಏನಾಗುತ್ತೆ ಕೆ ಟೈಮ್ಸ್, ಸ್ವಲ್ಪ ಲೈನ್ ಹಾಕ್ಕೊಳ್ತೀನಿ, ಕೆ ಟೈಮ್ಸ್ cos π/2 sin x. ಯಾಕೆ ಅಂತಂದರೆ ಇಲ್ಲಿ ಬರೀತೀನಿ ಕೇಳಿಸ್ಕೊಳ್ಳಿ, sin π/2 ಮೈನಸ್ ಎಕ್ಸ್, ಸಾರಿ cos π/2 ಮೈನಸ್ ಎಕ್ಸ್ ಈಸ್ sin x ಅಲ್ವಾ. ಸೊ ಅದಕ್ಕೆ sin x ಬಂತು. ಡಿವೈಡೆಡ್ ಬೈ ಇಲ್ಲಿ ಪೈ, ಇಲ್ಲಿ ಸಿಂಪ್ಲಿಫೈ ಮಾಡೋಣ, ಪೈ ಮೈನಸ್ 2π/2 ಮೈನಸ್ ಇಂಟು ಮೈನಸ್ ಪ್ಲಸ್ 2x, 2 ಗೆಟ್ ಕ್ಯಾನ್ಸಲ್ಸ್, ಪೈ ಗೆಟ್ ಕ್ಯಾನ್ಸಲ್ಸ್, ಇಲ್ಲಿ 2x, ಬರೀ 2xನ್ನು ಬರ್ಕೊಳ್ಳೋಣ, ಇಸ್ ಈಕ್ವಲ್ ಟು 3. ಈಗ ತಾನು ಹೇಳಿದೆ sin x/x ಇದ್ದರೆ ಆ್ಯಸ್ ಎಕ್ಸ್ ಟೆಂಡ್ಸ್ ಟು 0 ಇದ್ದರೆ ಅದು 1 ತೊಗೊಳ್ಬೋದು, ಲಿಮಿಟ್ ವ್ಯಾಲ್ಯೂ 1. ಸೊ ಫೈನಲಿ ಏನಾಗುತ್ತೆ k/2 ಈಸ್ ಈಕ್ವಲ್ ಟು 3 ಆಯಿತು. ಸೊ ಕೆ ವ್ಯಾಲ್ಯೂ ಈಸ್ ಈಕ್ವಲ್ ಟು 6. ನೋಡಿ ಅರ್ಥ ಆಯಿತಾ, ಕೆ ವ್ಯಾಲ್ಯೂ ಈಸ್ ಈಕ್ವಲ್ ಟು 6. ಸಿಂಪಲ್. ಮತ್ತೊಮ್ಮೆ ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಲಿಮಿಟ್ ಈ ಥರ ಬಂದಾಗ ಎಕ್ಸ್ π/2, ಎಕ್ಸ್ ನಾಟ್ ಈಕ್ವಲ್ ಟು π/2, ಎಕ್ಸ್ ಈಕ್ವಲ್ ಟು π/2 ಆ ಥರ ಇರೋದೇ, ಈ ಥರದ್ದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಈ ಥರದ್ದು ಇರೋದೇ ಒಂದು ಕ್ವೆಶನ್, ಇದೊಂದು ಕ್ವೆಶನು. ಪ್ರೀವಿಯಸ್ ಕ್ವೆಶನ್ ನಾವೇನು ಡಿಸ್ಕಸ್ ಮಾಡಿದ್ದೀವಲ್ಲ ಅದು ಬಂದ್ಬಿಟ್ಟು ಔಟ್ ಆಫ್ ದ ಟೆಕ್ಸ್ಟ್ ಬುಕ್. ಫೈನ್. ಏನು ಮಾಡ್ತೀರಾ ನೀವು, ಡೈರೆಕ್ಟಾಗಿ π/2 ಹಾಕೋದಕ್ಕಾಗಲ್ಲ. ಎಕ್ಸ್ ಜಾಗದಲ್ಲಿ π/2 ಎವ್ಯಾಲ್ಯೂಟ್ ಮಾಡಿ π/2 ಹಾಕ್ಬಿಟ್ರೆ ನಿಮಗೆ 0/0 ಬಂದ್ಬಿಡುತ್ತೆ, ಆನ್ಸರ್ ಬರಲ್ಲ. ಆ ಕಾರಣ ಇನ್ಡಿಟರ್ಮಿನೆಂಟ್ ಫಾರ್ಮ್ ಅಂತ ಕರಿತೀವಿ ಅದನ್ನು, ಇನ್ಡಿಟರ್ಮಿನೆಂಟ್ ಫಾರ್ಮ್. ಸೊ ಆ ಕಾರಣಕ್ಕೆ ನಾನು ಏನು ಮಾಡ್ತೀನಿ, ಎಕ್ಸ್ ಜಾಗದಲ್ಲಿ π/2 ಮೈನಸ್ ಎಕ್ಸ್ ಹಾಕ್ಕೊಳ್ತೀನಿ. ಸರ್ ಇಲ್ಲ, ನೀವು ಕೇಳ್ಬೋದು π/2 ಪ್ಲಸ್ ಎಕ್ಸ್ ಹಾಕ್ಬೋದಾ? ಖಂಡಿತ ಹಾಕ್ಬೋದು. ಹಾಕಿದ್ರೂ ಕೂಡ ನಿಮ್ಗೆ ಆನ್ಸರು k6 ಬರೋದು. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಎಕ್ಸ್ ಜಾಗದಲ್ಲಿ π/2 ಮೈನಸ್ ಎಕ್ಸ್ ಹಾಕಿ, ಎಕ್ಸ್ ಜಾಗದಲ್ಲಿ π/2 ಎಕ್ಸ್ ಮೈನಸ್ ಎಕ್ಸ್ ಹಾಕಿ, ಆ್ಯಸ್ ಎಕ್ಸ್ ಟೆಂಡ್ಸ್ ಟು 0, ಎಕ್ಸ್ ಟೆಂಡ್ಸ್ ಟು π/2 ಆದರೆ ಎಕ್ಸ್ ಟೆಂಡ್ಸ್ ಟು π/2 ಅಂದರೆ ಎಕ್ಸ್ ಜಾಗದಲ್ಲಿ π/2 ಮೈನಸ್ ಎಕ್ಸ್ ಹಾಕಿದ್ರೆ ದೆನ್ ಎಕ್ಸ್ ಟೆಂಡ್ಸ್ ಟು 0, ಎಕ್ಸ್ ಟೆಂಡ್ಸ್ ಟು 0 ಅಂತ ಬರೀಬೇಕು. ಅದೊಂದು ಕಂಡೀಷನ್. ಸೊ ಅದನ್ನು ಬರೆಯೋದು ಮರಿಬಾರ್ದು. ಸೊ cos π/2 ಮೈನಸ್ ಎಕ್ಸ್ sin x ಆಗುತ್ತೆ. ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ, ಮೈನಸ್ ಮೈನಸ್ ಪ್ಲಸ್ 2x ಆಗುತ್ತೆ, 2x ಉಳಿಯುತ್ತೆ. sin x/x ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ, sin x ಡಿವೈಡ್ ಬೈ ಎಸ್ ಆ್ಯಸ್ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0 ದ ವ್ಯಾಲ್ಯೂ ಈಸ್ 1, ಅದ್ರ ವ್ಯಾಲ್ಯೂ 1 ಬರೆದ್ಬಿಡಿ. ಸೊ k/2 ಹಾಗೆ ಉಳ್ಕೊಳ್ಳುತ್ತೆ, k/2 ಈಸ್ ಈಕ್ವಲ್ ಟು 3, ರೈಟ್ ಹ್ಯಾಂಡ್ ಸೈಡ್ 3 ಇದೆ. ಸೊ ಕ್ರಾಸ್ ಮಲ್ಟಿಪ್ಲೈ ಅಂದರೆ k ವ್ಯಾಲ್ಯೂ ಇಸ್ 6. ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವೆಶನ್ ಡಿಸ್ಕಸ್ ಮಾಡಿರೋವಂಥದ್ದು. ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬಾರ್ದು. ಏನು ಸಿಂಪಲ್ ಲಾಜಿಕ್ ನೋಡ್ಕೊಳ್ಳಿ, ಇಲ್ಲೇನು ಮಾಡಿದೆ ಅಂತ ನೋಡ್ಕೊಳ್ಳಿ, ಇಲ್ಲಿ ಯಾಕೆ ಈ ಥರ ಮಾಡಿದೆ ಅಂತ ನೋಡ್ಕೊಳ್ಳಿ, ಆಯಿತಾ. ಇಲ್ಲಿ ಯಾಕೆ 1 ಬರದೆ ಅಂತ ನೋಡ್ಕೊಳ್ಳಿ, ಇಲ್ಲಿ ರೌಂಡ್ ಆಫ್ 1 ಯಾಕೆ ಬರ್ದಿದ್ದೀನಿ ಅಂತ. k/2 ಈಸ್ ಈಕ್ವಲ್ ಟು 6. ಫೈನಲಿ k/2 ಈಸ್ ಈಕ್ವಲ್ ಟು 6. ದಟ್ ಸಾಲ್ವ್ಸ್, ದಟ್ ಕಂಪ್ಲೀಟ್ಸ್ ಯುವರ್ ಆಲ್ ದ ಕ್ವೆಶನ್ಸ್. ನಿಮ್ಗೆ ಇಷ್ಟು ವರ್ಷ 4 ಮಾರ್ಕ್ಸಲ್ಲಿ ಕೇಳಿರೋಂಥ ಎಲ್ಲ ಕ್ವೆಶನ್ಸನ್ನು ಕೂಡ ನಾನು ಡಿಸ್ಕಸ್ ಮಾಡಿದ್ದೀನಿ, ಆಯಿತಾ. ಇದು ಫಿಕ್ಸ್ಡ್ ಕ್ವೆಶನ್ಸ್ ಆಗಿರುತ್ತೆ. ನಿಮಗೆ ಮೇನಲ್ಲಿ ಎಕ್ಸಾಮ್ಸ್ ಇರುತ್ತೆ. ಆದ್ದರಿಂದ ನೀವು ಜಸ್ಟ್ ಮಾಡಲ್ ಕ್ವೆಶನ್ ಪೇಪರ್ಸು, ಹಳೆ ಕ್ವೆಶನ್ ಪೇಪರ್ಸ್ ಇಟ್ಕೊಂಡು ಪೋರ್ಷನ್ಸ್ನ ಕಂಪ್ಲೀಟ್ ಮಾಡ್ತಾ ಹೋಗಿ. ಇದೊಂದು ಕ್ವಿಕ್ ರಿವಿಷನ್ ಥರ ನಿಮ್ಮ ಇದೊಂದು ವಿಡಿಯೋ. ಸೊ ಈ ವಿಡಿಯೋಸ್ನ ನೋಡಿ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ತಿಳಿಸಿ. ಅಸೈನ್ಮೆಂಟ್ ಈ ಕ್ವೆಶನ್ನ ನೀವು ಸಾಲ್ವ್ ಮಾಡ್ಬೋದು, ಇವೆರಡು ಕ್ವೆಶನ್ನ ಟ್ರೈ ಮಾಡಿ. ಸೊ 4 ಮಾರ್ಕ್ಸ್ಗೆ ಕೇಳುವಂಥದ್ದು ಪಾರ್ಟ್ ಇನಲ್ಲಿ. ಸೊ ಐ ಹ್ಯಾವ್ ಕಂಪ್ಲೀಟೆಡ್ 5 ಚಾಪ್ಟರ್ಸ್. ಆಲ್ ದ 5 ಚಾಪ್ಟರ್ಸು ಮಾರ್ಚ್ 2014ಇಂದ ಸೆಪ್ಟೆಂಬರ್ 2020 ತನಕ ಎಲ್ಲ ಕ್ವೆಶನ್ಸನ್ನು ಡಿಸ್ಕಸ್ ಮಾಡಿದ್ದೀನಿ, 5 ಚಾಪ್ಟರ್ದು. ನೆಕ್ಸ್ಟ್ ನಂದು ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್ ನಾನು ಡಿಸ್ಕಸ್ ಮಾಡ್ತೀನಿ. ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್ ಡಿಸ್ಕಸ್ ಮಾಡಾದಮೇಲೆ ನಾನು ಸೆಕೆಂಡ್ ಬುಕ್ಕಿಗೆ ಹೋಗ್ತೀನಿ. ಆಗ ಫಸ್ಟ್ ಬುಕ್ ಒಂದು ಕಂಪ್ಲೀಟ್ ಆಗುತ್ತೆ. ಸೊ ನಾನು ಆದಷ್ಟು ಜಾನ್ವರಿ ಅಥವಾ ಫೆಬ್ ಮಂತ್ ಒಳಗಡೆ ಪೋರ್ಷನ್ಸ್ನ ಕಂಪ್ಲೀಟ್ ಮಾಡ್ತೀನಿ. 100% ಎಕ್ಸಾಮ್ ಕ್ವೆಶನ್ಸ್ನ ಸಾಲ್ವ್ ಮಾಡಿ ನಿಮ್ಮ ಮುಂದೆ ಈ ವಿಡಿಯೋಸಲ್ಲಿ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ತಿಳಿಸಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಿಮಗೆ ವಿಡಿಯೋಸ್ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಬಟನ್ನ ಪ್ರೆಸ್ ಮಾಡಿ. ತುಂಬ ಥ್ಯಾಂಕ್ಸ್ ತಾಳ್ಮೆಯಿಂದ ಕೇಳಿದ್ದಕ್ಕೆ. ನಾನು ಐ ಡೀಪ್ಲಿ ಅಕ್ನಾಲೇಜ್ ಆಲ್ ದ ಟೀಚರ್ಸ್ ಆಫ್ ಮಡಿಕೇರಿ, ಪ್ರಿನ್ಸಿಪಲ್ ಆ್ಯಂಡ್ ಆಲ್ ಸ್ಟಾಫ್ ಆ್ಯಂಡ್ ಆಲ್ ದ ಸ್ಟೂಡೆಂಟ್ಸ್ ಆ್ಯಂಡ್ ಟೀಚರ್ ಫ್ರೆಂಡ್ಸ್ ಹೂ ಗಿವ್ ವ್ಯಾಲ್ಯೂಬಲ್ ಫೀಡ್ಬ್ಯಾಕ್ಸ್. ನನ್ನ ಮಿಸ್ಟೇಕ್ಸ್ನ ರೆಕ್ಟಿಫೈ ಮಾಡೋದಕ್ಕೆ ವ್ಯಾಲ್ಯೂಬಲ್ ಫೀಡ್ಬ್ಯಾಕ್ ಕೊಡ್ತಾ ಇದ್ದೀರಾ. ನಿಮ್ಗೆಲ್ರಿಗೂ ಥ್ಯಾಂಕ್ಸು. ಮತ್ತು ಇಮೇಜಸ್ಸು NCERT ಟೆಕ್ಸ್ಟ್ ಬುಕ್ಕಿಂದ ತಗೊಂಡಿದೆ. ಮೈಕ್ರೋಸಾಫ್ಟ್ PPTಯಿಂದ ಇಂಟರ್ನೆಟ್ ಸೋರ್ಸಿಂದ ನಾನು PPTಸ್ನ ಡಿಸೈನ್ ಮಾಡಿದ್ದೀನಿ. ಸೊ ನಿಮ್ಗೆಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್. ಮಹಾಂತೇಶ್, ಲೆಕ್ಚರ್ ಇನ್ ಮ್ಯಾಥಮೆಟಿಕ್ಸ್, ಗೌರ್ಮೆಂಟ್ PU ಕಾಲೇಜ್ ಮಡಿಕೇರಿ. ಏನಾದರೂ ಕಮೆಂಟ್ಸ್ ಇದ್ದರೆ ದಯವಿಟ್ಟು ಮೇಲ್ ಮಾಡಿ ನೀವು ತಿಳಿಸ್ಬೋದು. ಥ್ಯಾಂಕ್ ಯು.